Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ ಪಿ ಯು ಸಿ ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮ್ಯಾಗ್ನೆಟಿಸಮ್ ಅಂತ ಅಂದರೆ ಮ್ಯಾಟರ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಆಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆಲ್ಮೋಸ್ಟ್ ಫಸ್ಟ್ ಬುಕ್ಕಿನ ಎಲ್ಲ ಚಾಪ್ಟರ್ಸು ಆಗಿದೆ ಎಕ್ಸೆಪ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದಟ್ ಐ ವಿಲ್ ಟೇಕ್ ಅಪ್ ಲೇಟರ್ ಆನ್. ಈಗ ಸುಮಾರು ಜನ ವಿದ್ಯಾರ್ಥಿಗಳು ಈ ಸೆಕೆಂಡ್ ಬುಕ್ಕಿನ ಕೆಲವು ಚಾಪ್ಟರ್ಸನ್ನು ಕೇಳ್ತಾ ಇದ್ದಾರೆ. ಸರ್ ಟೀಚ್ ರೇ ಆಪ್ಟಿಕ್ಸ್, ಟೀಚ್ ವೇವ್ ಆಪ್ಟಿಕ್ಸ್ ಆ್ಯಂಡ್ ಆಲ್ಸೋ ಟೀಚ್ ಸೆಮಿ ಕಂಡಕ್ಟರ್ಸ್ ಅಂತ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಐ ಹ್ಯಾವ್ already taught two chapters in the second book, that is dual nature of radiation and atoms anta Bohr's theory amele hydrogen spectrum adella madidini. Okay, with this video I am going to start ray optics. Okay, optics alle ಎರಡು ಭಾಗ ಮಾಡಿದ್ದಾರೆ. ಒಂದು ray optics ಅಂತ, ಇನ್ನೊಂದು wave optics ಅಂತ. ಮೊದಲನೇದಾಗಿ ಆಪ್ಟಿಕ್ಸ್ ಗೆ ನಾನು ಒಂಚೂರು ಇಂಟ್ರೊಡಕ್ಷನ್ ಅನ್ನು ಕೊಟ್ಬಿಡ್ತೀನಿ. ಆಪ್ಟಿಕ್ಸ್ ಅಂದರೆ ಏನು ಗೊತ್ತಾ? ಇಟ್ ಈಸ್ ಅ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಲೈಟ್ ಅಷ್ಟೇ. ಸೊ ಲೈಟಿನ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಬ್ರಾಂಚನ್ನು ನಾವು ಆಪ್ಟಿಕ್ಸ್ ಅಂತ ಕರಿತೀವಿ. ಆಪ್ಟೋ ಅನ್ನೋದು ಲೈಟ್ಗೆ ಸಂಬಂಧಪಟ್ಟಂಥ ಡಿಸ್ಕಷನ್. ಈ ಲೈಟ್ ಅಂತ ಒಂದು ಏನು ಪ್ಯಾರಾಮೀಟರ್ ಇದೆಯಲ್ಲ, ಇದು ತುಂಬ ಮುಖ್ಯವಾದಂಥ ಪ್ಯಾರಾಮೀಟರ್. ಯಾಕೆ ಮುಖ್ಯ? ಇದಕ್ಕೆ ಆನ್ಸರ್ ಏನು ಅಂತ ಹೇಳೋದು. ಬೆಳಕು ಯಾಕೆ ಮುಖ್ಯ ನಮಗೆ? ಸಾಕಷ್ಟು ಕಾರಣಕ್ಕೆ ಬೆಳಕು ಮುಖ್ಯ. ವೈ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್? ಬಿಕಾಸ್ ವಿ ಕ್ಯಾನ್ ಸಿ ದ ವರ್ಲ್ಡ್ ವಿತ್ ದ ಹೆಲ್ಪ್ ಆಫ್ ಲೈಟ್. ಪ್ರಪಂಚ ನಾವು ನೋಡ್ತಾ ಇರೋದೇ ಈ ಬೆಳಕಿನಿಂದ. ಬೆಳಕೇ ಇಲ್ಲ ಅಂತಂದರೆ ನಮಗೆ ಏನು ಕಾಣಿಸೋದೇ ಇಲ್ಲ. ಆಮೇಲೆ ಈ ಪ್ಲ್ಯಾಂಟ್ಸ್ ಏನು ಫೋಟೋಸಿಂಥೆಸಿಸ್ ಅಂತ ಪ್ರೊಡ್ಯೂಸ್ ಮಾಡ್ಕೊತಾವಲ್ಲ, ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತಾವಲ್ಲ, ದೇ ನೀಡ್ ಲೈಟ್. ಇನ್ಫ್ಯಾಕ್ಟ್ ಲೈಟ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ, ಲೈಟ್ ಈಸ್ ದ ಸೋರ್ಸ್ ಆಫ್ ಫುಡ್, light is everything. And apart from all this, I tell you one thing, light is the only thing which is there from the day one. ಏನು ಸರ್ ಇದು ಏನೋ ಹೇಳ್ತಾ ಇದ್ದೀರಲ್ಲ? ಏನು ಬೆಳಕು ಮೊದಲು ಡೇ ಒನ್ನಿಂದ ಇರ್ತಕ್ಕಂಥ ಒಂದು ಪ್ಯಾರಾಮೀಟರ್. ಹೌದಪ್ಪ. ಈ ಏನು ಡೇ ಒನ್ ಅಂದರೆ ಏನು ನಾವು ಏನು ಈ ಬ್ರಹ್ಮಾಂಡ ಅಂದರೆ ಯೂನಿವರ್ಸ್ ಒರಿಜಿನೇಟ್ ಆಯಿತು ಅಂತ ಹೇಳ್ತೀವಲ್ಲ, ವಿತ್ ದ ಹೆಲ್ಪ್ ಆಫ್ ಬಿಗ್ ಬ್ಯಾಂಗ್ ಥಿಯರಿ ವಿ ಎಕ್ಸ್ಪ್ಲೈನ್ ದಿ ಒರಿಜಿನ್ ಆಫ್ ದ ಯೂನಿವರ್ಸ್ ವಿಚ್ ಹ್ಯಾಪೆಂಡ್ 15,000 crores ಆಫ್ ಇಯರ್ಸ್ ಬ್ಯಾಕ್. ಅವತ್ತಿಂದ ಇವತ್ತಿನ ತನಕ ಇರ್ತಕ್ಕಂಥ ಒಂದು ಪ್ಯಾರಾಮೀಟರು ಲೈಟ್. ಅವತ್ತು ಉತ್ಪತ್ತಿ ಆದಂಥ ಲೈಟ್ ಇವತ್ತು ಇದೆ, ಮುಂದೆನೂ ಇರುತ್ತೆ, ಆಮೇಲೂ ಇರುತ್ತೆ. ಈ ಬಿಗ್ ಬ್ಯಾಂಗ್ ಅನ್ನೋವು ಆಗ್ತಾನೇ ಇದ್ದಾವೆ. ಇದು ಒಂದೇ ಬಿಗ್ ಬ್ಯಾಂಗ್ ಅಲ್ಲ. ಈ ಆರಿಜಿನ್ ಆಫ್ ಯೂನಿವರ್ಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಓಕೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. In fact, when the Big Bang occurred, the entire energy was in the form of radiation. Entire mass was in the form of energy. Gradually, energy started condensing and converted into mass. ಹೀಗೆ ಅದು ಮಾಸ್ ಬಂತು, ಮಾಸಿಂದ ಪಾರ್ಟಿಕಲ್ಸ್ ಬಂತು, ಪಾರ್ಟಿಕಲ್ಸಿಂದ ಆಟಮ್ಸ್ ಆಯಿತು. ಹೀಗೆ ಯೂನಿವರ್ಸ್ ಎವಾಲ್ವ್ ಆಗ್ತಾ ಹೋಯಿತು. ಸೊ ಅವತ್ತು ಹುಟ್ಟಿದಂಥ ಲೈಟಿನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಸ್ಟೋರ್ ಆಗಿದೆ. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಟ್ ಥರೋಲಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ the universe, origin of universe, evolution of universe, growth of universe thoroughly. So ನಮಗೆ ಈ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾದ ಸಾಧನ ಲೈಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಲೈಟ್ ಇಂಪಾರ್ಟೆಂಟ್. ಬರೀ ಪ್ರಪಂಚ ನೋಡ್ಲಿಕ್ಕಷ್ಟೇ ಅಲ್ಲ ಹೆಲ್ಪ್ ಮಾಡ್ತಾ ಇರೋದು, ಪ್ರಪಂಚನ ತಿಳ್ಕೊಳ್ಳೋದಕ್ಕೂ ನಮಗೆ ಲೈಟೇ ಹೆಲ್ಪ್ ಮಾಡ್ತಿರೋದು. ಲೈಟಿಂದ ಸಾಧ್ಯ. ಓಕೆ ಮಕ್ಕಳೇ, ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟಾದಮೇಲೆ ಈಗ ಮುಂದೆ ಹೋಗೋಣ. ಈ ಲೈಟ್ಗೆ ಸಾಕಷ್ಟು ಪ್ರಾಪರ್ಟೀಸ್ ಇದೆ. ಸುಮ್ಮನೆ ಒಂದು 2-3 ಮೆನ್ಷನ್ ಮಾಡ್ತೀನಿ. ರಿಫ್ಲೆಕ್ಷನ್. ಈಗ ಒಂದು ಗೋಡೆ ಮೇಲೆ ಚೆಂಡನ್ನು ಎಸೆದ್ರೆ ಹೀಗೆ ಹೋಗುತ್ತಲ್ವ ಚೆಂಡು, ಹಾಗೆ ಬೆಳಕನ್ನು ನಾವು ಒಂದು ಗಾಜಿನ ಮೇಲೆ ಬಿಟ್ಟರೆ, ಈಗ ನೀವು ಮನೆಯಲ್ಲೇ ಬೇಕಾದ್ರೆ ಮಾಡ್ಬೋದು. ಟಾರ್ಚನ್ನು ಆನ್ ಮಾಡಿದರೆ ಮಿರರ್ ಮೇಲೆ ಹೀಗೆ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಅದೇ ಟಾರ್ಚನ್ನು ತಂದು ಸನ್ಲೈಟಲ್ಲಿ ಇಟ್ಕೊಂಡು ಹೀಗೆ ಟಿಲ್ಟ್ ಮಾಡಿದರೆ ಅದು ವಾಪಸ್ ಬರುತ್ತೆ, ಅಲ್ಲೆಲ್ಲೋ ಒಂದು ಇಮೇಜ್ ಫಾರ್ಮ್ ಆಗುತ್ತೆ ಅಲ್ವಾ. ಅಂದರೆ ಅದನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಹೀಗೆ ರಿಫ್ಲೆಕ್ಷನ್ ಸಾಕಷ್ಟು ಓದಿದ್ದೀರಾ ಬಿಡಿ ನೀವು. ಹೈಸ್ಕೂಲಲ್ಲಿ ಆಪ್ಟಿಕ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಇನ್ಫ್ಯಾಕ್ಟ್ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಸುಮಾರು ಪ್ಯಾರಾಮೀಟರ್ಸ್, ಸುಮಾರು ಈಕ್ವೇಷನ್ಸ್, ಸುಮಾರು ಡೆಫಿನೇಷನ್ಸನ್ನು ನೀವು 10th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ ನೀವು ಆಪ್ಟಿಕ್ಸ್ ಬಗ್ಗೆ. ಓಕೆ, ಅಲ್ಲಿಗೆ ಇದು ಏನಂತ ಕಷ್ಟದ ಚಾಪ್ಟರ್ ಏನು ಆಗೋದಿಲ್ಲ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಸ್ಕ್ಯಾಟರಿಂಗ್, ಡಿಸ್ಪರ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಈ ಥರ ಪೇರ್ ಪ್ರೊಡಕ್ಷನ್, ಕಾಂಪ್ಟನ್ ಎಫೆಕ್ಟ್, ಈ ಥರ ಬೇಕಾದಷ್ಟು ಪ್ರಾಪರ್ಟೀಸ್ ಇದೆ ಲೈಟ್ಗೆ. ಎಷ್ಟೋ ಪ್ರಾಪರ್ಟೀಸನ್ನು ನಾವು ಇತ್ತೀಚೆಗೆ ಕಂಡುಹಿಡಿದಿದ್ದೀವಿ. ಕೆಲವೊಂದು ಪ್ರಾಪರ್ಟೀಸ್ ತುಂಬ ಹಿಂದೆನೇ ಗೊತ್ತಿತ್ತು. ಇನ್ನೂ ಎಷ್ಟು ಪ್ರಾಪರ್ಟೀಸ್ ನಮಗೆ ಗೊತ್ತೇ ಇಲ್ಲ. ಇನ್ನೂ ಕಲಿಯೋದಿದೆ, ತಿಳ್ಕೊಳ್ಳೋದಿದೆ ಲೈಟ್ ಬಗ್ಗೆ. ಲೈಟ್ ವಿ ಹ್ಯಾವ್ ಟು ಸ್ಟಡಿ ಇನ್ ಡೀಟೇಲ್ ಈವನ್ ಇನ್ ಫ್ಯೂಚರ್ ಆಲ್ಸೋ.
ಸೊ ಇವತ್ತು ನಮಗೆ ಏನು ಗೊತ್ತಿದೆ ಅಷ್ಟನ್ನು ಮಾತ್ರ ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಈ ಲೈಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾವು ಕೆಲವೊಮ್ಮೆ ಆ ಲೈಟನ್ನು ಒಂದು ರೇ ಅಂತ ತಗೋತೀವಿ, ಹೀಗೆ ಸ್ಟ್ರೈಟ್ ಲೈನೋ ಅಥವಾ ಈ ಥರನೋ ತಗೋತೀವಿ. ಈ ಥರ ತಗೊಂಡು ಎಕ್ಸ್ಪ್ಲೈನ್ ಮಾಡೋ ಆಪ್ಟಿಕ್ಸ್ ಇದೆಯಲ್ಲ, ಅದನ್ನು ನಾವು ರೇ ಆಪ್ಟಿಕ್ಸ್ ಅಂತ ಕರಿತೀವಿ. ಈ ರೇ ಆಪ್ಟಿಕ್ಸಲ್ಲಿ ಜೊಮೆಟ್ರಿ ಭಾಳ ಮುಖ್ಯ. ಈ ಟ್ರಯಾಂಗಲ್ ಬರೆಯೋದು, ಆ್ಯಂಗಲ್ಸನ್ನು ಕಂಡುಹಿಡಿಯೋದು, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು, ಆಮೇಲೆ ಲೈನ್ಸ್ಗಳು ಈಕ್ವಲ್ ಆಗಿರುತ್ತೆ, ಈ ಥರ ಎಲ್ಲ ಜೊಮೆಟ್ರಿನಲ್ಲಿ ಅದೇ ತಾನೇ ಮಾಡೋದು, ಸ್ಕೇಲ್ ಇಟ್ಕೊಂಡು ಹೇಳಿತಾ ಹೋಗ್ತೀವಲ್ವಾ. ಹಾಗಾಗಿ ಈ ರೇ ಆಪ್ಟಿಕ್ಸ್ ಅನ್ನ ಜೊಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಕೂಡ ಕರೀತಾರೆ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ ರೇ ಆಪ್ಟಿಕ್ಸ್? ಬಿಕಾಸ್ ಇಟ್ ಈಸ್ ದ ಲೈಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸ್ಟ್ರೈಟ್ ಲೈನ್ ರೇ. ಓಕೆ, ವೈ ಇಟ್ ಈಸ್ ಕಾಲ್ಡ್ ಜೊಮೆಟ್ರಿಕಲ್ ಆಪ್ಟಿಕ್ಸ್? ಬಿಕಾಸ್ ವಿ ಮೇಕ್ ಯೂಸ್ ಆಫ್ ಜೊಮೆಟ್ರಿಕಲ್ ಕಾನ್ಸೆಪ್ಟ್, ಜೊಮೆಟ್ರಿ ಕಾನ್ಸೆಪ್ಟ್, ವಿ ಕಾಲ್ ಇಟ್ ಆಸ್ ಜೊಮೆಟ್ರಿಕಲ್ ಆಪ್ಟಿಕ್ಸ್. ಇದು ಒಂದು ಯಾವುದು ಜೊಮೆಟ್ರಿಕಲ್ ಆಪ್ಟಿಕ್ಸ್ ಅಥವಾ ರೇ ಆಪ್ಟಿಕ್ಸ್ ಅನ್ನೋದು ಒಂದು. ಕೆಲವೊಂದು ಪ್ರಾಪರ್ಟೀಸ್ ಅನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಲೈಟ್ ಅನ್ನ ಬರೀ ರೇ ಅಂತ ತಗೊಂಡ್ರೆ ಸಾಲದು, ಈ ತರ ವೇವ್ ಅಂತ ತಗೋಬೇಕು. ಹೀಗೆ ತಗೊಂಡು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ವೇವ್ ಆಪ್ಟಿಕ್ಸ್. ಓಕೆ, ಸೊ ರೇ ಆಪ್ಟಿಕ್ಸ್ ಅಂದ್ರೂ ಲೈಟೇನೆ, ವೇವ್ ಆಪ್ಟಿಕ್ಸ್ ಅಂದ್ರೂ ಲೈಟೇನೆ, ಆದರೆ ಅವುಗಳನ್ನು ನಾವು ಟ್ರೀಟ್ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಕೆಲವೊಂದು ಪ್ರಾಪರ್ಟೀಸ್ ಅನ್ನು ಕಲೀಲಿಕ್ಕೆ ಇಫ್ ಯು ಟ್ರೀಟ್ ಲೈಟ್ ಆಸ್ ಎ ರೇ, ಇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. In order to learn, understand some other properties, we have to treat light as a wave. That is called wave optics. ಅದನ್ನು ನಾವು ಮುಂದಿನ ಮಾಡ್ಯೂಲಲ್ಲಿ ಕಲಿತಾ ಹೋಗೋಣ. ಇನ್ನೂ ಕೆಲವು ಪ್ರಾಪರ್ಟೀಸನ್ನು ನಾವು ತಿಳ್ಕೋಬೇಕು ಅಂದರೆ ಲೈಟನ್ನು ನಾವು ವೇವ್ ಅಂತ ತಗೊಂಡ್ರೂ ನಡೆಯಲ್ಲ, ರೇ ಅಂತ ತಗೊಂಡ್ರೂ ನಡೆಯೋದಿಲ್ಲ. ಮತ್ತು ಏನಂತ ತಗೋಬೇಕು? ವಿ ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಎ ಪಾರ್ಟಿಕಲ್. ಸೊ ಇದನ್ನೇ ನಾನು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನಲ್ಲಿ ಹೇಳಿದ್ದು. ಲೈಟನ್ನು ನಾವು ಪಾರ್ಟಿಕಲ್ ಅಂತ ತಗೊಂಡ್ರೆ ಅವಾಗ ಆ ಕೆಲವೊಂದು ಪ್ರಾಪರ್ಟೀಸನ್ನು ನಾವು ಡೀಟೇಲ್ ಆಗಿ ಕಲಿಬಹುದು. ಫಾರ್ ಎಕ್ಸಾಂಪಲ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ವಿ ಹ್ಯಾವ್ ಟು ಟ್ರೀಟ್ ಲೈಟ್ ಆಸ್ ಎ ಸ್ಟ್ರೀಮ್ ಆಫ್ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಫೋಟಾನ್ಸ್. ಸೊ ಆ ಥರದ ಆಪ್ಟಿಕ್ಸ್ ಅನ್ನು ನಾವು ಪಾರ್ಟಿಕಲ್ ಆಪ್ಟಿಕ್ಸ್ ಅಂತಂದೋ ಅಥವಾ ಕ್ವಾಂಟಮ್ ಆಪ್ಟಿಕ್ಸ್ ಅಂತಂದೋ ಅಥವಾ ಫೋಟಾನ್ ಆಪ್ಟಿಕ್ಸ್ ಅಂತಂದೋ ಕರಿತೀವಿ. ಸೊ ಆಪ್ಟಿಕ್ಸ್ ಅಂದರೆ ಇಟ್ ಈಸ್ ಅಬೌಟ್ ಲೈಟ್ ಓನ್ಲಿ. ರೇ ಅಂತ ಕನ್ಸಿಡರ್ ಮಾಡಿದರೆ ರೇ ಆಪ್ಟಿಕ್ಸ್, ವೇವ್ ಅಂತ ಕನ್ಸಿಡರ್ ಮಾಡಿದರೆ ವೇವ್ ಆಪ್ಟಿಕ್ಸ್, ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದರೆ ಪಾರ್ಟಿಕಲ್ ಆಪ್ಟಿಕ್ಸ್. ಓಕೆ, ನೌ ಕಮಿಂಗ್ ಬ್ಯಾಕ್ ಟು ರೇ ಆಪ್ಟಿಕ್ಸ್, ವಿ ಶಾಲ್ ಕನ್ಫೈನ್ ಅವರ್ ಸೆಲ್ಫ್ ಓನ್ಲಿ ಟು ರೇ ಆಪ್ಟಿಕ್ಸ್. ಈ ರೇ ಆಪ್ಟಿಕ್ಸ್ ಅನ್ನು ಕಲಿಯೋ ಮುಂಚೆ ಕೆಲವೊಂದು ಪ್ಯಾರಾಮೀಟರ್ಸ್ನ ಡೆಫಿನೇಷನ್ಸನ್ನು ಹೇಳ್ಬಿಡ್ತೀನಿ. ಕೆಲವೊಂದು ಡೆಫಿನೇಷನ್ಸ್ ಅಂದರೆ ಕೆಲವೊಂದು ಪದಗಳನ್ನು ನಾವು ಪದೇ 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 ಬಳಸ್ತಾ ಇರ್ತೀವಿ, ಅವನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಲ್ಯೂಮಿನಸ್ ಆಬ್ಜೆಕ್ಟ್. ಲ್ಯೂಮಿನಸ್ ಆಬ್ಜೆಕ್ಟ್ ಅಂದರೆ ಏನಪ್ಪ? ಯಾವುದೇ ಒಂದು ವಸ್ತು ಬೆಳಕನ್ನು ಹೊರಚಿಮ್ಮಿದರೆ ಅದನ್ನು ಲ್ಯೂಮಿನಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಲ್ಯೂಮಿನಸ್. ಸೆಲ್ಫ್ ಲ್ಯೂಮಿನಸ್ ಅಂದರೆ ತಾನೇ ತಾನಾಗಿ ಬೆಳಕು ಅದರಿಂದ ಹೊರ ಹೊಮ್ಮಬೇಕು. ಇಟ್ ಹ್ಯಾಸ್ ಟು ಎಮಿಟ್ ದ ಲೈಟ್. ಈಗ ಫಾರ್ ಎಕ್ಸಾಂಪಲ್ ಸೂರ್ಯ, ಸನ್ ಲೈಟ್. ಸೊ ಸೂರ್ಯನ ಸುತ್ತ ಲೈಟು, ಸೂರ್ಯ ಲೈಟನ್ನು ಎಮಿಟ್ ಮಾಡ್ತಲ್ಲ, ಸನ್ ಎಮಿಟ್ಸ್ ರೇಡಿಯೇಷನ್. ಸೊ ಸನ್ ಈಸ್ ದ ಲ್ಯೂಮಿನಸ್ ಆಬ್ಜೆಕ್ಟ್. ಆಮೇಲೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಸ್ವಿಚ್ ಹಾಕಿದ ತಕ್ಷಣ ಬಲ್ಬಿಂದ ಬೆಳಕು ಬರುತ್ತೆ ಅಲ್ವಾ, ಇಟ್ ಈಸ್ ಲ್ಯೂಮಿನಸ್ ಆಬ್ಜೆಕ್ಟ್. ಆಮೇಲೆ ಕ್ಯಾಂಡ್ಲ್, ಮೇಣದ ಬತ್ತಿ, ಬೆಂಕಿ ಕಡ್ಡಿ ಹಚ್ಚಿಟ್ರೆ ಅದು ಮೇಣ ಉರಿಯುತ್ತೆ ಅಲ್ವಾ, ಕ್ಯಾಂಡ್ಲಿಂದ ಬೆಳಕು ಬರುತ್ತೆ ಅಲ್ವಾ, ಇಟ್ ಈಸ್ ಲ್ಯೂಮಿನಸ್ ಆಬ್ಜೆಕ್ಟ್. ಸೊ ಲ್ಯೂಮಿನಸ್ ಆಬ್ಜೆಕ್ಟ್ ಅಂದ್ರೆ ಏನು? ಆಬ್ಜೆಕ್ಟ್ ವಿಚ್ ಎಮಿಟ್ ಲೈಟ್ ಈಸ್ ನೋನ್ ಆಸ್ ಲ್ಯೂಮಿನಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ಬಲ್ಬ್, ಕ್ಯಾಂಡಲ್ ಫ್ಲೇಮ್, ಸನ್ಲೈಟ್ ಆರ್ ಫೈರ್, ದೀಸ್ ಆರ್ ಆಲ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ಓಕೆ, ನೆಕ್ಸ್ಟ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ ಅಂದರೆ ಏನು? ಎಲ್ಲ ಭಾಳ ಸುಲಭನೇ, ಇವೆಲ್ಲ ಡೆಫಿನೇಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಲೈಟನ್ನು ಹೊರ ಚಿಮ್ಮಿದರೆ ಅದು ಲ್ಯೂಮಿನಸ್, ಲೈಟನ್ನು ಎಮಿಟ್ ಮಾಡದೆ ಹೋದರೆ ಅದು ನಾನ್ ಲ್ಯೂಮಿನಸ್. ನೋಡ್ರಪ್ಪ, ಈ ಪೆನ್ ಇದೆ, ಈ ಪೆನ್ನಿಂದ ಏನಾದರೂ ಲೈಟ್ ಹೊರಗಡೆ ಬರ್ತಾ ಇದೆಯಾ? ಇಲ್ಲ. ಸೊ ದಿಸ್ ಈಸ್ ನಾನ್ ಲ್ಯೂಮಿನಸ್. ಆಮೇಲೆ ಒಂದು ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಒಂದು ವಸ್ತುವನ್ನು ನಾವು ನೋಡಬೇಕು ಅಂದರೆ ಆಗಲೇ ಹೇಳ್ದಂಗೆ ಅದ್ರ ಮೇಲೆ ಲೈಟ್ ಬೀಳಬೇಕು, ಬಿದ್ದು ಅಲ್ಲಿಂದ ಲೈಟ್ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆಗದೆ ಹೋದರೆ ಆ ವಸ್ತು ನಿಮಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ಈಗ ನೀವು ಹೊರಗಡೆ ನಿಂತಿದ್ದೀರಾ, ಫುಲ್ ಬೆಳಕಿದೆ, ಆದರೆ ಒಂದು ಕತ್ತಲೆ ರೂಮ್ ಕಡೆ ನೋಡ್ತಾ ಇದ್ದೀರಾ, ಡಾರ್ಕ್ ರೂಮ್ ಕಡೆ ನೋಡ್ತಿದ್ದೀರಾ, ರೂಮ್ ಒಳಗಡೆ ಏನೂ ನಿಮಗೆ ಕಾಣಿಸೋದಿಲ್ಲ. ಯಾಕೆ? ಆ ರೂಮ್ ಒಳಗಡೆ ಬೆಳಕೇ ಬೀಳ್ತಾ ಇಲ್ಲ, ಆಮೇಲೆ ಅಲ್ಲಿಂದ ಬಿದ್ದಂಥ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಆವಾಗ ಆ ವಸ್ತು ಕಾಣೋದಿಲ್ಲ. ಸೊ ಇನ್ ಆರ್ಡರ್ ಟು ಸಿ ಎನಿ ಆಬ್ಜೆಕ್ಟ್, ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಇಲ್ಯೂಮಿನೇಟೆಡ್. ಅದ್ರ ಮೇಲೆ ಬೆಳಕು ಬೀಳಬೇಕು.
ಬೀಳಬೇಕು, ಬಿದ್ದಂಥ ಬೆಳಕು ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಇನ್ನೊಂದು ಕಡೆ ಬರಬೇಕು, ಅಂದರೆ ನಿಮ್ಮ ಕಣ್ಣಿನ ಕಡೆ ಬರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸಿ ದಿ ಆಬ್ಜೆಕ್ಟ್. ಇದನ್ನು ರಿಫ್ಲೆಕ್ಷನ್ ಅಂತ ಕಾನ್ಸೆಪ್ಟ್ ಬಂದಾಗ ಮತ್ತೊಮ್ಮೆ ವಿವರವಾಗಿ ಹೇಳ್ತೀನಿ. ಸೊ ನಾನು ಇಲ್ಲಿ ಏನಕ್ಕೆ ಅದನ್ನು ತಗೊಂಡೆ ಅಂದರೆ, ಈ ಪೆನ್ನು ಕಾಣಿಸ್ತಾ ಇದೆ ನಿಮಗೆ, ಆದರೆ ಇದರಿಂದ ಬೆಳಕು ಬರ್ತಾ ಇಲ್ಲ. ಬೆಳಕು ನೇರವಾಗಿ ಬರ್ತಾ ಇಲ್ಲ ಅಂದರೆ ಅದರಿಂದನೇ ಬೆಳಕು ಚಿಮ್ತಾ ಇಲ್ಲ. ಇಟ್ ಈಸ್ ನಾಟ್ ಎಮಿಟಿಂಗ್ ದ ಲೈಟ್ ಆನ್ ಇಟ್ಸ್ ಓನ್, ಇಟ್ ಈಸ್ ಸಿಂಪ್ಲಿ ರಿಫ್ಲೆಕ್ಟಿಂಗ್ ದ ಲೈಟ್. ಇದ್ರ ಮೇಲೆ ಬಲ್ಪಿಂದ ಬಂದಂಥ ಬೆಳಕು ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗಿ ನಿಮ್ಮ ಕಡೆ ಬರ್ತಾ ಇದೆ, ಪ್ರತಿಫಲನ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಹೀಗೆ ಬಂದು ನಿಮ್ಮ ಕಡೆ ವಾಪಸ್ ಬರ್ತಾ ಇದೆ, ಹಂಗಾಗಿ ಈ ಆಬ್ಜೆಕ್ಟ್ ಕಾಣಿಸ್ತಾ ಇದೆ ಹೊರತು ಇಟ್ ಈಸ್ ನಾಟ್ ಎಮಿಟಿಂಗ್ ಎನಿ ಲೈಟ್. ಸೊ ಅಂಥ ಆಬ್ಜೆಕ್ಟ್ಸನ್ನು ನಾವು ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ಸ್ ವಿಚ್ ಕೆನಾಟ್ ಎಮಿಟ್ ಲೈಟ್ ಆನ್ ದೇರ್ ಓನ್ ಆರ್ ಕಾಲ್ಡ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್. ಈಗ ನಮ್ಮ ಸುತ್ತಮುತ್ತ ಇರೋ ಚಾಕ್ ಪೀಸ್ ಇರ್ಬೋದು, ಡಸ್ಟರ್ ಇರ್ಬೋದು, ಮರ ಗಿಡ ಬಳ್ಳಿ, ನಮ್ಮ ಬಾಡಿ ಕೂಡ ವಿ ಆರ್ ನಾಟ್ ಎಮಿಟಿಂಗ್ ಎನಿ ಲೈಟ್, ದೇರ್ಫೋರ್ ವಿ ಆರ್ ಆಲ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಚಂದ್ರ. ನೀವೆಲ್ಲ ನೋಡಿರ್ಬೋದಲ್ವಾ, ಹಾಫ್ ಮೂನ್ ಅಥವಾ ಈ ಥರ ಬರೀತೀನಿ. ಸರ್ ಚಂದ್ರ ಅಷ್ಟು ಹೊಳೆಯೋ ಥರ ಕಾಣಿಸ್ತಾನಲ್ಲ ಸರ್, ಹೆಂಗೆ ಸರ್ ಅದು ನಾನ್ ಲ್ಯೂಮಿನಸ್ ಅಂತ ಹೇಳ್ತೀರಾ? ಇಲ್ಲೇ ನಮಗೆ ಕನ್ಫ್ಯೂಸ್ ಆಗೋದು. ಸನ್ ಈಸ್ ದ ರಿಯಲ್ source for light, it emits light. Moon is not the source of light. Moon ನಮಗೆ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಷ್ಟೇ. ಯಾವುದನ್ನ? ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಇವಾಗ ನೀವು ಇಲ್ಲಿದ್ದೀರಾ, ಮೂನ್ ಇಲ್ಲಿದೆ, ಸನ್ ಇಲ್ಲಿದೆ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ನಿಮ್ಮ ಕಡೆ ಬರ್ತಾ ಇದೆ. ಸೊ ನಿಮಗೇನು ಅನಿಸುತ್ತೆ? ಇಟ್ ಈಸ್ ಕಮಿಂಗ್ ಡೈರೆಕ್ಟ್ಲಿ ಫ್ರಮ್ ದ ಮೂನ್ ಅಂತ. Actually, moon is a huge mirror, natural mirror placed in the atmosphere, sorry, placed in the space. ಆಕಾಶದಲ್ಲಿರ್ತಕ್ಕಂಥ ಒಂದು ನ್ಯಾಚುರಲ್ ಮಿರರ್ ಅಂದ್ಕೋಬಹುದು. ಈಗ ಒಂದು ಕನ್ನಡಿನ ಇಟ್ಬಿಟ್ಟು ಇಲ್ಲಿ ಬಲ್ಪ್ ಇದೆ, ಇಲ್ಲಿ ಕನ್ನಡಿ ಇದೆ, ಇಲ್ಲಿ ಒಬ್ಬ ಮನುಷ್ಯ ಕೂತಿದ್ದಾನೆ, ಅವನ ಕಡೆ ಹಿಂಗೆ ತಿರುಗಿಸಿದ್ರೆ ಆ ಬಲ್ಪಿನ ಇಮೇಜು ಅಥವಾ ಇದು ಬೆಳಕು ಬೀಳುತ್ತೆ ಅಲ್ವಾ? ನೀವೆಲ್ಲ ಚಿಕ್ಕವರಿದ್ದಾಗ ಆಟ ಆಡಿರ್ತೀರ, ಈಗಲೂ ಬೇಕಾದ್ರೆ ಟ್ರೈ ಮಾಡಿ. ಒಂದು ಮಿರರನ್ನು ತೊಗೊಂಡೋಗಿ ಸನ್ಲೈಟಲ್ಲಿ ಹೊರಗಡೆ ಇಟ್ಬಿಟ್ಟು ಹೀಗೆ ಟಿಲ್ಟ್ ಮಾಡಿದರೆ ಮನೆ ಒಳಗಡೆ ಒಂದು ರೌಂಡ್ ಸರ್ಕಲ್ ಥರ ಫಾರ್ಮ್ ಆಗುತ್ತೆ. ಅಂದರೆ ಅಲ್ಲಿ ಮಿರರ್ ರಿಫ್ಲೆಕ್ಟ್ ಮಾಡ್ತಿದೆಯೇ ಹೊರತು ಇಟ್ ಈಸ್ ನಾಟ್ ಎಮಿಟಿಂಗ್ ದ ಲೈಟ್. ಸೊ ಮಿರರ್ ಈಸ್ ದ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್, ಇಟ್ ಈಸ್ ಓನ್ಲಿ ಎ ರಿಫ್ಲೆಕ್ಟರ್. ಮೂನ್ ಈಸ್ ದ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್. ಗೊತ್ತಾಗ್ತಾ ಇದೆಯಲ್ವಾ? ಓಕೆ, ಬ್ಯಾಕ್ ಟು ಲ್ಯೂಮಿನಸ್ ಆಬ್ಜೆಕ್ಟ್. ಲ್ಯೂಮಿನಸ್ ಆಬ್ಜೆಕ್ಟಲ್ಲಿ ಎರಡು ಥರ ಇದೆ, ಪಾಯಿಂಟ್ ಸೋರ್ಸ್, ಎಕ್ಸ್ಟೆಂಡೆಡ್ ಸೋರ್ಸ್ ಅಂತ. ಅದನ್ನು ಇಲ್ಲೇ ಬರೆದು ಬಿಡ್ತೀನಿ, ಪಾಯಿಂಟ್ ಸೋರ್ಸ್, ಎಕ್ಸ್ಟೆಂಡೆಡ್ ಸೋರ್ಸ್. ಏನಂಗಂದ್ರೆ ಈಗ ಬಲ್ಪ್ ಗುಂಡಗಿರುತ್ತೆ, ರೌಂಡಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಅಲ್ಲಿಂದ ಬೆಳಕು ಹೀಗೆ ಚಿಮ್ಮುತ್ತೆ, ಆಯಿತಾ? ಅದನ್ನು ನಾವು ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ಹಂಗೆ ನೋಡ್ಕೊಂಡ್ರೆ ಸೂರ್ಯನು ಕೂಡ ನಾವು ಪಾಯಿಂಟ್ ಸೋರ್ಸ್ ಅಂತಂದೇ ಕರಿಬೋದು. ಅಫ್ಕೋರ್ಸ್ ಇಟ್ ಈಸ್ ಸ್ಪೆರಿಕಲ್. ಸೊ ಇಫ್ ದ ಸೋರ್ಸ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ದ ಲೈಟ್ ಈಸ್ ಕಮಿಂಗ್ ಔಟ್ ಲೈಕ್ ದಿಸ್, ದೆನ್ ಇಟ್ ಈಸ್ ಕಾಲ್ಡ್ ಪಾಯಿಂಟ್ ಸೋರ್ಸ್. ಈಗ ಮನೇಲಿರೋ ಸಣ್ಣ ಬಲ್ಪ್, ಆಯಿತಾ? ಅದೇ ಟ್ಯೂಬ್ ಲೈಟನ್ನು ತಗೊಳ್ಳೋಣ. ಟ್ಯೂಬ್ ಲೈಟನ್ನು ತಗೊಂಡ್ರೆ ಫುಲ್ ಲೈಟ್ ಎಲ್ಲ ಕಡೆಗೂ ಎಮಿಟ್ ಆಗುತ್ತೆ ಅಲ್ವಾ? ಅಂದರೆ ಇದು ಸೋರ್ಸು ಎಕ್ಸ್ಟೆಂಡ್ ಆಗಿದೆ, ಅದನ್ನು ನಾವು ಎಕ್ಸ್ಟೆಂಡೆಡ್ ಸೋರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಎಕ್ಸ್ಟೆಂಡೆಡ್ ಸೋರ್ಸ್ಗೂ ಪಾಯಿಂಟ್ ಸೋರ್ಸ್ಗೂ ಏನು ವ್ಯತ್ಯಾಸ? ಸೈಜ್ ಅಷ್ಟೇ ವ್ಯತ್ಯಾಸ. ಇದು ಒಂದು ಚಿಕ್ಕದಾಗಿದೆ, ಇದು ಸ್ಟ್ರೆಚ್ ಆಗಿದೆ. ಇಲ್ಲಿ ಸೊ ಲ್ಯೂಮಿನಸ್ ಆಬ್ಜೆಕ್ಟಲ್ಲಿ ಪಾಯಿಂಟ್ ಸೋರ್ಸ್ ಅಂದರೆ ಏನು, ಎಕ್ಸ್ಟೆಂಡೆಡ್ ಸೋರ್ಸ್ ಅಂದರೆ ಏನು ಆಯಿತು, ಆಮೇಲೆ ನಾನ್ ಲ್ಯೂಮಿನಸ್ ಆಯಿತು. ನೆಕ್ಸ್ಟ್ ಮುಂದೆ ಹೋಗೋಣ. ಆಪ್ಟಿಕಲ್ ಮೀಡಿಯಮ್. ಆಪ್ಟಿಕಲ್ ಮೀಡಿಯಮ್ ಅಂತ ಸರ್ ಇವನ್ನೆಲ್ಲ ಕ್ವಶನ್ ಕೇಳ್ತಾರ, 1 ಮಾರ್ಕಿಗೋ 2 ಮಾರ್ಕಿಗೋ? ಇಲ್ಲ, ಅದೇ ನಾನು ಹೇಳೋದು, ಬರೀ ಕ್ವಶನ್ ಆ್ಯಂಡ್ ಆನ್ಸರ್ ದೃಷ್ಟಿಯಿಂದ ಕಲಿಯೋಕ್ಕೆ ಹೋಗ್ಬೇಡಿ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಮೇನ್ ಎಕ್ಸಾಮಿನ ದೃಷ್ಟಿಯಿಂದ ಪಾಠ ಮಾಡ್ತಿಲ್ಲ ನಾನು. CET, ನೀಟ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಇವೆಲ್ಲ ನಿಮಗೆ ಗೊತ್ತಿದ್ರೆ ಈಸಿಲಿ ಯು ಕ್ಯಾನ್ ಫೇಸ್ ದೆಮ್. ಆಪ್ಟಿಕಲ್ ಮೀಡಿಯಮ್ ಅಂದರೆ ಏನು? ಯಾವ ಮೀಡಿಯಮಲ್ಲಿ ಲೈಟ್ ಫ್ಲೋ ಆಗ್ತಾ ಇದೆಯೋ, ಇವಾಗ ಇಲ್ಲಿ ಬಲ್ಪ್ ಇತ್ತು, ಆನ್ ಮಾಡಿದ್ರೆ ಹೀಗೆ ಹರ್ಕೊಂಬಂತು. ಓಕೆ, ಸೊ ದಟ್ ಈಸ್ ದ ಮೀಡಿಯಮ್ ಥ್ರೂ ವಿಚ್ ಲೈಟ್ ಈಸ್ ಪ್ರಾಪಗೇಟಿಂಗ್ ಈಸ್ ನೋನ್ ಆಸ್ ಆಪ್ಟಿಕಲ್ ಮೀಡಿಯಮ್. ಸರ್ ಆಪ್ಟಿಕಲ್ ಮೀಡಿಯಮ್ ಅಂತಂದರೆ ಏನು, ಯಾವ ಥರ ಇರಬೇಕು ಸರ್? ಅದು ಏರ್ ಇರಬೇಕಾ ಅಥವಾ ಅದೇ ಗೇಷಿಯಸ್ಸಾ, ಲಿಕ್ವಿಡ್ಡಾ, ಸಾಲಿಡಾ? ಯಾವ ಥರ ಆದರೂ ನಡೆಯುತ್ತೆ. ನೋಡಿ, ಈಗ ಗಾಳಿನಲ್ಲೂ ಲೈಟ್ ಹರ್ಕೊಂಬರುತ್ತೆ, ಆಮೇಲೆ ನೀರಿನಲ್ಲೂ ಲೈಟ್ ಪಾಸ್ ಆಗುತ್ತೆ, ಆಮೇಲೆ ಗ್ಲಾಸಲ್ಲೂ, ಗಾಜಿನ ಸ್ಲ್ಯಾಬಲ್ಲೂ ಕೂಡ ಲೈಟ್ ಪಾಸ್ ಆಗುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಮೀಡಿಯಮ್ ಇಲ್ದಿದ್ರೂ ಲೈಟ್ ಪಾಸ್ ಆಗುತ್ತೆ. ಅಂದರೆ ಲೈಟ್ ಕ್ಯಾನ್ ಟ್ರಾವೆಲ್ ಈವನ್ ಇನ್ vacuum also. So optical medium can be gas, gaseous, liquid, solid. Even if there is no medium also, we call it as optical medium.
ಸೊ ಆಪ್ಟಿಕಲ್ ಮೀಡಿಯಂ ಇನ್ಕ್ಲೂಡ್ಸ್ ವ್ಯಾಕ್ಯೂಮ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮೂರನೇದಾಯಿತು. ನಾಲ್ಕನೇ ಡೆಫಿನೇಷನ್ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಅಂದರೆ ಏನು? ಟ್ರಾನ್ಸ್ಪರೆಂಟ್ ಮೀಡಿಯಂ ಅಥವಾ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಇದೆಲ್ಲ ಗೊತ್ತಿರೋದೇನೆ ನಿಮಗೆ. ಈಗ ಆ್ಯಕ್ಚುಲಿ ನಾನು ಪಾಠ ಮಾಡ್ತಾ ಇರೋದು ಒಂದು ಗಾಜಿನ ಬೋರ್ಡಿನ ಮೇಲೆ. ಈಗ ಆ ಕಡೆ ನಿಂತ್ಕೊಂಡಿರೋರಿಗೆ ನಾನು ಕಾಣಿಸ್ತಾ ಇದ್ದೀನಿ, ಆಯಿತಾ? ಅಥವಾ ನೀವು ಬ್ಯಾಂಕ್ಗಳಲ್ಲೆಲ್ಲ ನೋಡಿರ್ಬೋದು, ಒಂದು ಗ್ಲಾಸ್ ಫ್ರೇಮನ್ನು ಹಾಕ್ಕೊಂಡಿರ್ತಾರೆ, ಒಳಗಡೆ ಕೂತಿರೋರು ನಿಮ್ಗೆ ಆ ಕಡೆಯಿಂದ ನೋಡಿದಾಗ ಕಾಣಿಸ್ತಾರೆ. ಅಥವಾ ಕ್ಯಾಶ್ ಕೌಂಟರಲ್ಲಿ, ಮಾಲ್ಗಳಲ್ಲಿ ಎಲ್ಲ ನೋಡಿರ್ತೀರ ಅಲ್ವಾ? ಒಂದು ಟ್ರಾನ್ಸ್ಪರೆಂಟ್ ಬಾಡಿ ಅಂದರೆ ಗ್ಲಾಸ್, ಅದ್ರ ಮೂಲಕ ನೋಡಿದಾಗ ಆ ಕಡೆ ಇರೋ ವಸ್ತು ನಮಗೆ ಕಾಣಿಸುತ್ತೆ. ಈವನ್ ವಾಟರ್ ಈಸ್ ಆಲ್ಸೋ ಟ್ರಾನ್ಸ್ಪರೆಂಟ್. ಕ್ಲಿಯರ್ ವಾಟರ್ ಇದ್ರೆ, ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಹೋಗಿ ನೋಡಿದಾಗ ತಳ ಕಾಣಿಸುತ್ತೆ, ಅಥವಾ ಒಳಗಡೆ ಯಾರಾದರೂ ಮುಳುಕೊಂಡಿದ್ರೆ, ಈಜ್ತಾ ಇದ್ರೆ, ಅಥವಾ ಯಾವ್ದಾದ್ರು ಒಂದು ವಸ್ತು ಬಿದ್ದಿದ್ರೆ ಕಾಣುತ್ತೆ. ಮನೆಯಲ್ಲೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಲೋಟ ತಗೊಳ್ಳಿ, ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟ್, ಸಾಕಷ್ಟು ಎಕ್ಸ್ಪೆರಿಮೆಂಟ್ಸನ್ನು ನೀವು ಮನೆಯಲ್ಲಿ ಮಾಡಿ ಕನ್ವಿನ್ಸ್ ಆಗ್ಬೋದು. ಒಂದು ಲೋಟದಲ್ಲಿ ನೀರು ತುಂಬಿ ಒಳಗಡೆ ಒಂದು ಕಾಯಿನ್ ಹಾಕಿ ನೋಡಿದರೆ ಕಾಯಿನ್ ಕಾಣುತ್ತೆ. ಸೊ ದಟ್ ಈಸ್ ಟ್ರಾನ್ಸ್ಪರೆಂಟ್ ಮೀಡಿಯಂ. ಸೊ ಟ್ರಾನ್ಸ್ಪರೆಂಟ್ ಮೀಡಿಯಂ ಈಸ್ ಒನ್ ವಿಚ್ ಅಲೋ ಲೈಟ್ ಟು ಪಾಸ್ ಥ್ರೂ ಆ್ಯಂಡ್ ಯು ಕ್ಯಾನ್ ಸಿ ದಿ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್. ಸೊ ದಟ್ ಈಸ್ ಟ್ರಾನ್ಸ್ಪರೆಂಟ್. ಇಟ್ ಅಲೋಸ್ ಲೈಟ್ ಅಸ್, ದಟ್ಸ್ ಆಲ್. ನೆಕ್ಸ್ಟ್ ಒಪೇಕ್. ಒಪೇಕ್ ಅಂದರೆ ಏನು? ಟ್ರಾನ್ಸ್ಪರೆಂಟ್ಗೆ ಆಪೋಸಿಟ್ ಅಷ್ಟೇ. ಇಫ್ ಲೈಟ್ ಈಸ್ ನಾಟ್ ಅಲೋಡ್ ಟು ಫ್ಲೋ ದೆನ್ ಇಟ್ ಈಸ್ ಕಾಲ್ಡ್ ಒಪೇಕ್ ಆಬ್ಜೆಕ್ಟ್. ಗೊತ್ತಾಯ್ತಲ್ಲ ಸರಿ? ಒಪೇಕ್ ಮೀಡಿಯಂ. ಒಪೇಕ್ ಮೀಡಿಯಂ. ನೆಕ್ಸ್ಟ್ ಆಮೇಲೆ ಒಪೇಕ್ ಮೀಡಿಯಂ ಅಂದರೆ ಇವಾಗ ನೋಡಪ್ಪ, ಈ ಪೆನ್ನೇನೆ ಇಲ್ಲಿ ನಾನು ಲೈಟ್ ಬಿದ್ದರೆ ಈ ಕಡೆ ತೂರ್ಕೊಂಡು ಹೋಗಲ್ಲ. ಅದೇ ಇಲ್ಲೊಂದು ಗ್ಲಾಸ್ ಪೀಸನ್ನು ಇಟ್ಟರೆ ಇಲ್ಲಿ ಲೈಟ್ ಬಿದ್ದರೆ ಈ ಕಡೆ ತೂರ್ಕೊಂಡು ಹೋಗುತ್ತೆ. ಆಮೇಲೆ ಒಂದು ಪೇಪರ್ ಅಥವಾ ನನ್ನ ಕೈಯನ್ನೇ ಇಡ್ತೀನಿ, ಲೈಟ್ ಇಲ್ಲಿ ಬಿದ್ದರೆ ಈ ಕಡೆ ತೂರ್ಕೊಂಡು ಹೋಗೋದಿಲ್ಲ. ಸೊ ನನ್ನ ಕೈ ಒಪೇಕ್ ಆಬ್ಜೆಕ್ಟ್. ಒಂದು ಪೇಪರು ಒಪೇಕ್ ಆಬ್ಜೆಕ್ಟ್, ಪ್ಲಾಸ್ಟಿಕ್ ಪೆನ್ ಒಪೇಕ್ ಆಬ್ಜೆಕ್ಟ್, ಮರದ ತುಂಡು ಒಪೇಕ್ ಆಬ್ಜೆಕ್ಟ್. ಅದೇ ಗ್ಲಾಸ್ ಟ್ರಾನ್ಸ್ಪರೆಂಟ್, ವಾಟರ್ ಟ್ರಾನ್ಸ್ಪರೆಂಟ್, ಲೈಕ್ ದಟ್. ಓಕೆ, ಇನ್ನು ನೆಕ್ಸ್ಟ್ ಬರೋ ಪ್ಯಾರಾಮೀಟರು ಹೋಮೋಜೀನಿಯಸ್. ಹೋಮೋಜೀನಿಯಸ್ ಅಂತಂದರೆ ಏನು? ಹೋಮೋಜೀನಿಯಸ್ ಮೀಡಿಯಂ ಅಂತ ಕರಿತೀವಿ. ಹೋಮೋಜೀನಿಯಸ್ ಮತ್ತು ಹೆಟೆರೋಜೀನಿಯಸ್ ಅಂತ ಎರಡು ಥರ ಇದೆ. ಈಗ ಯಾವುದೇ ಒಂದು ಮೀಡಿಯಮಲ್ಲಿ ಅದು ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಡೆನ್ಸಿಟಿ ವೇರಿ ಆದರೆ, ಡೆನ್ಸಿಟಿ ಬೇರೆ ಬೇರೆ ಥರ ಇದ್ದರೆ, ಇಲ್ಲೊಂದು ಥರ, ಇಲ್ಲೊಂದು ಥರ, ಅಲ್ಲೊಂದು ಥರ ಇದ್ದರೆ ಅದು ನಾನ್ ಹೋಮೋಜೀನಿಯಸ್. ಎಲ್ಲ ಕಡೆಗೂ ಒಂದೇ ಥರ ಡೆನ್ಸಿಟಿ ಇದೆ, ಅದು ಹೋಮೋಜೀನಿಯಸ್. ಹೋಮೋಜೀನಿಯಸ್ ಮೀಡಿಯಮ್ ಈಸ್ ಒನ್ ವೇರ್ ಡೆನ್ಸಿಟಿ ರಿಮೈನ್ಸ್ ಸೇಮ್ ಎವ್ರಿವೇರ್. ಡೆನ್ಸಿಟಿ ಅಂದರೆ ಗೊತ್ತಲ್ಲ, ಮಾಸ್ ಬೈ ವಾಲ್ಯೂಮ್, ಅದನ್ನು ಮಾಸ್ ಡೆನ್ಸಿಟಿ ಅಂತ ಕೂಡ ಕರೀತಾರೆ. ಇದು ಡೆನ್ಸಿಟಿ ರಿಮೈನ್ಸ್ ಸೇಮ್, ಇಟ್ ಈಸ್ ಕಾಲ್ಡ್ ಹೋಮೋಜೀನಿಯಸ್. ಇಫ್ ಡೆನ್ಸಿಟಿ ಡಸ್ ನಾಟ್ ರಿಮೈನ್ ಸೇಮ್, ಇಟ್ ಈಸ್ ಕಾಲ್ಡ್ ಹೆಟೆರೋಜೀನಿಯಸ್ ಅಥವಾ ನಾನ್ ಹೋಮೋಜೀನಿಯಸ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋದು ಐಸೋಟ್ರೋಪಿಕ್. ಐಸೋಟ್ರೋಪಿಕ್ ಸರ್ ಮತ್ತೆ ಕೇಳ್ತಾ ಇದ್ದೀನಿ ಮಕ್ಕಳೇ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ದೇನೂ ಇರ್ಬೋದು, ಕೇಳಲೂಬಹುದು. ಆದರೆ ನನ್ನ ಉದ್ದೇಶ ಅಬ್ರಪ್ಟ್ ಆಗಿ ಸ್ಟಾರ್ಟ್ ಮಾಡೋದಲ್ಲ, ಅದು ಬೇಕಾದಂಥ ಇಂಟ್ರೊಡಕ್ಷನ್ ಕೊಟ್ಟು ಫಸ್ಟ್ ನಿಮ್ಮನ್ನು ರೆಡಿ ಮಾಡಬೇಕು. ಈಗ ಕ್ರಿಕೆಟ್ ಆಡ್ಬೇಕಾದ್ರೆ ಹೋಗಿ ಸುಮ್ಮನೆ ಆಡ್ಬಿಡ್ತಾರೆ, ಪಿಚ್ ರೆಡಿ ಆಗಬೇಕಲ್ವಾ? ಪಿಚ್ ರೆಡಿ ಆಗಬೇಕು, ವಾರ್ಮ್ ಅಪ್ ಆಗಬೇಕು, ಪ್ರಾಕ್ಟೀಸ್ ಆಗಬೇಕು, ದೆನ್ ಓನ್ಲಿ ಯು ಕ್ಯಾನ್ ಪ್ಲೇ ಆ್ಯಂಡ್ ಯು ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್. ಓಕೆ, ಅದೇ ಥರ ಇಲ್ಲಿ ಕೂಡ ಯು ಕ್ಯಾನ್ ಲರ್ನ್ ಗುಡ್ ಫಿಸಿಕ್ಸ್. ಸೊ ಐಸೋಟ್ರೋಪಿಕ್ ಮೀಡಿಯಂ ಅಂದರೆ ಏನಪ್ಪ? ಈಗ ನೋಡಪ್ಪ, ನಾನು ಲೈಟನ್ನು ಆನ್ ಮಾಡ್ತೀನಿ, ಹೀಗೆ ಟ್ರಾವೆಲ್ ಮಾಡ್ತಾ ಇದೆ, ಹೀಗೂ ಹೋಗುತ್ತೆ, ಹೀಗೂ ಹೋಗುತ್ತೆ, ಎಲ್ಲ ಕಡೆಗೂ ಹೋಗುತ್ತೆ ಅಲ್ವಾ? ಎಲ್ಲ ಡೈರೆಕ್ಷನ್ನಲ್ಲೂ ಒಂದೇ ಸ್ಪೀಡಲ್ಲಿ ಹೋದರೆ ದೆನ್ ವಿ ಕಾಲ್ ಇಟ್ ಆಸ್ ಐಸೋಟ್ರೋಪಿಕ್ ಮೀಡಿಯಂ. ಇಫ್ ಇಟ್ ಟ್ರಾವೆಲ್ಸ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ದೆನ್ ವಿ ಕಾಲ್ ಇಟ್ ಆಸ್ ಅನ್ಐಸೋಟ್ರೋಪಿಕ್ ಮೀಡಿಯಂ. ಕೆಲವೊಂದು ಕ್ರಿಸ್ಟಲ್ಸಲ್ಲಿ ಇದು ಆಗುತ್ತೆ, ಏರಲ್ಲಿ ಆಗದೇ ಇರ್ಬೋದು, ವಾಟರ್ನಲ್ಲಿ ಆಗದೇ ಇರ್ಬೋದು, ಅಥವಾ ವಾಟರಲ್ಲೂ ಕೂಡ ಬೇರೆ ಬೇರೆ ಲೇಯರ್ಸ್ ಇದ್ದರೆ, ಅಂದರೆ ಇಲ್ಲೊಂಥರ ಇದ್ದರೆ ಸಾಲ್ಟ್ ವಾಟರ್ ಮತ್ತು ಸ್ವೀಟ್ ವಾಟರ್ ಈ ಥರ ಇದ್ದರೆ ಅಲ್ಲೂ ವೇರಿ ಆಗುತ್ತೆ. ಕ್ರಿಸ್ಟಲ್ಗಳಲ್ಲಿ ಇದು ಕಾಮನ್ ಆಗುತ್ತೆ. ಸೊ ಕೆಲವೊಂದು ಕ್ರಿಸ್ಟಲ್ಸಲ್ಲಿ ಸ್ಪೀಡ್ ಈಸ್ ಡಿಫರೆಂಟ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್, ಸೊ ದೇ ಆರ್ ಕಾಲ್ಡ್ ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್ಸ್. ಸೊ ಐಸೋಟ್ರೋಪಿಕ್ ಅಂದರೆ ಏನು? ಇದರ ವೆಲಾಸಿಟಿ ಅಥವಾ ಲೈಟ್ ಟ್ರಾವೆಲ್ಸ್ ಇನ್ ಆಲ್ ದ ಡೈರೆಕ್ಷನ್ಸ್ ವಿತ್ ಸೇಮ್ ಸ್ಪೀಡ್, ಇಟ್ ಈಸ್ ಕಾಲ್ಡ್ ಐಸೋಟ್ರೋಪಿಕ್, ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ಐಸೋಟ್ರೋಪಿಕ್. ಓಕೆ, ಸೊ ಈ ಥರ ಸುಮಾರು ಪ್ಯಾರಾಮೀಟರ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಏನು? ಲ್ಯೂಮಿನಸ್ ಆಬ್ಜೆಕ್ಟ್ ಅಂತ, ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ ಅಂತ, ಆಪ್ಟಿಕಲ್ ಮೀಡಿಯಂ ಅಂತ, ಟ್ರಾನ್ಸ್ಪರೆಂಟ್ ಮೀಡಿಯಂ, ಒಪೇಕ್ ಮೀಡಿಯಂ, ಹೋಮೋಜೀನಿಯಸ್, ನಾನ್ ಹೋಮೋಜೀನಿಯಸ್, ಐಸೋಟ್ರೋಪಿಕ್, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಓಕೆ, ಇಷ್ಟು ಹೇಳಿದ ಮೇಲೆ ನೌ ಲೆಟ್ ಮಿ ಟೇಕ್ ಅಪ್ ದ ಫಸ್ಟ್ optical property, that is reflection of light. reflection of light ನೋಡಿ, ರಿಫ್ಲೆಕ್ಷನ್ ಅದಾದಮೇಲೆ ರಿಫ್ರಾಕ್ಷನ್ ಎರಡು ಬರುತ್ತೆ. ಈ ರಿಫ್ಲೆಕ್ಷನ್ ಆಗಲಿ ರಿಫ್ರಾಕ್ಷನ್ ಆಗಲಿ ನಾವು ಪ್ಲೇನ್ ಸರ್ಫೇಸಲ್ಲೂ ಡಿಸ್ಕಸ್ ಮಾಡಬೇಕು,
ಕರ್ವ್ಡ್ ಸರ್ಫೇಸಲ್ಲೂ ಡಿಸ್ಕಸ್ ಮಾಡಬೇಕು. ಬಟ್ ಆ್ಯಕ್ಚುಲಿ NCERT ಬುಕ್ಕಿನ ಪ್ರಕಾರ ಮೋರ್ ಇಂಪಾರ್ಟೆನ್ಸ್ ಟು ಬಿ ಗಿವನ್ ಫಾರ್ ಕರ್ವ್ಡ್ ಸರ್ಫೇಸ್ ದ್ಯಾನ್ ಪ್ಲೇನ್ ಸರ್ಫೇಸ್. ಬಟ್ ಪ್ಲೇನ್ ಸರ್ಫೇಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕರ್ವ್ಡ್ ಸರ್ಫೇಸ್ ಈಸಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ಐ ಟೇಕ್ ಅಪ್ ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್. ರಿಫ್ಲೆಕ್ಷನ್ ಪ್ರತಿಫಲನ ಅಂತ ಹೇಳ್ತಾರೆ ಅಂತ ಅವಾಗಲೇ ಹೇಳಿದ್ನಲ್ವಾ ಅದು. ಸೊ ನೌ ಲೆಟ್ ಅಸ್ ಟೇಕ್ ಅಪ್ ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್. ನೋಡಿ, ಯಾವುದೇ ಸರ್ಫೇಸಿನ ಮೇಲೆ ಲೈಟ್ ಬಿದ್ದು ವಾಪಸ್ ಬಂದರೆ ಆ ಸರ್ಫೇಸನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಆ ಥರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಬೇಕು ಅಂದರೆ ಅದು ನೈಸ್ ಆಗಿರಬೇಕು, ಆಮೇಲೆ ರಿಫ್ಲೆಕ್ಟಿಂಗ್ ಪ್ರಾಪರ್ಟಿ ಇರಬೇಕು. ಅಂದರೆ ಅದು ಲೈಟನ್ನು ಹಿಡಿದು ಎಳ್ಕೋಬಾರ್ದು, ಎಳ್ಕೊಂಡ್ರೂ ತುಂಬ ಕಡಿಮೆ ಅಬ್ಸಾರ್ವ್ ಮಾಡ್ಕೋಬೇಕು, ಆದಷ್ಟು ಲೈಟನ್ನು ವಾಪಸ್ ಕಳಿಸೋ ಥರ ಇರಬೇಕು. ಸ್ಮೂತ್ ಸರ್ಫೇಸಸ್ ಆಲ್ವೇಸ್ ರಿಫ್ಲೆಕ್ಟ್ ದ ಲೈಟ್. ಬೈ ಚಾನ್ಸ್ ಇಫ್ ಇಟ್ ಈಸ್ ಪಾಲಿಶ್ಡ್ ಅಂಡ್ ಸಿಲ್ವರ್ಡ್ ದೆನ್ ಇಟ್ ವಿಲ್ ರಿಫ್ಲೆಕ್ಟ್ ಮೋರ್ light. Such surfaces are also called as mirrors. Mirrors are very good reflectors. ಕನ್ನಡದಲ್ಲಿ ಹೇಳ್ತೀವಲ್ಲ ಕನ್ನಡಿ ನೋಡಿ, ಅದು ತುಂಬ ನೈಸಾಗಿರುತ್ತೆ, ಉಬ್ಬು ತಗ್ಗು ಅಥವಾ ರಫ್ ಇರೋದಿಲ್ಲ, ಕಚ್ ಆಗಿರೋದಿಲ್ಲ, ಅಲ್ಲಲ್ಲೇ ಡೆಂಟ್ ಆಗಿರೋದಿಲ್ಲ. ಆಮೇಲೆ ಅದು ಹಿಂಭಾಗಕ್ಕೆ ಸಿಲ್ವರ್ಡ್ ಅಂದರೆ ಮರ್ಕ್ಯುರಿ ಲೇಯರ್ ಥರದ್ದು ಒಂದು ಸಿಲ್ವರ್ ಲೇಯರನ್ನು ಹಾಕಿರ್ತಾರೆ. ಮರ್ಕ್ಯುರಿ ಅಲ್ಲ, ಅದು ಮರ್ಕ್ಯುರಿ ಥರ ಇರುತ್ತೆ ಅಷ್ಟೇ, ಸಿಲ್ವರ್ ಲೇಯರ್ ಅಂತ ಹೇಳ್ತೀವಿ ಅದನ್ನು, ಆಯಿತಾ. ಅದನ್ನು ಕೋಟ್ ಮಾಡಿ ಅವಾಗ ಏನಾಗುತ್ತೆ, ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಅದರಲ್ಲಿ ನೋಡಿಕೊಂಡ್ರೆ ನಿಮ್ಮ ಮುಖನೇ ಕಾಣಿಸುತ್ತೆ. ಕನ್ನಡಿಯ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಲದು. ಕನ್ನಡಿ ಏನು ಕನ್ನಡಿನ ಉಪಯೋಗ? ಕನ್ನಡಿ ನಮ್ಮನ್ನು ನಮಗೇ ತೋರಿಸುತ್ತೆ, ನಮ್ಮ ಮುಖವನ್ನು ನಮಗೆ ತೋರಿಸುತ್ತೆ. ನೀನು ಹೆಂಗಿದೆಯಾ ನೋಡ್ಕೋ ಅಂತ ತೋರಿಸುತ್ತೆ, ಆಯಿತಾ. ನಮ್ಮನ್ನು ನಾವೇ ನೋಡ್ಕೊಳ್ಲಿಕ್ಕೆ ಇರುವಂಥ ಒಂದು ಸಾಧನನೇ ಕನ್ನಡಿ. ಈ ಕನ್ನಡಿಯನ್ನು ನಾವು ಉಪಮೇಯವಾಗಿ ಅಂದರೆ ಎಕ್ಸಾಂಪಲ್ಸ್ ಆಗಿ ನಾವು ಬಳಸ್ತೀವಿ. ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ, ಆಮೇಲೆ ಪ್ರತಿಬಿಂಬ ಅಂತ ಹೇಳ್ತೀವಿ. ನೀರಲ್ಲಿ ನೋಡಿಕೊಂಡಾಗ ನಮ್ಮ ಮುಖ ಕಾಣುತ್ತೆ. ಸೊ ನೀರು ಕೂಡ ಒಂದು ರೀತಿಯ ಕನ್ನಡಿ ಇದ್ದ ಹಾಗೇನೆ ಅಲ್ವಾ. ಸೊ ಇಂದಿನ ಕಾಲದಲ್ಲಿ ಈ ಕನ್ನಡಿಗೆ ಸಂಬಂಧಪಟ್ಟ ಈ ಪಂಚತಂತ್ರ ಅಂತ ಏನು ಕಥೆಗಳಿದಾವೆ ಅಲ್ಲಿ ಕನ್ನಡಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಥೆಗಳು ಇದ್ದಾವೆ. ನೀವು ಸಾಧ್ಯವಾದರೆ ಈ ಥರದ್ದೆಲ್ಲ ಕತೆ ಓದಬೇಕು ಮಕ್ಕಳೇ. ಏನು ಗೊತ್ತಾ, ಇತ್ತೀಚೆಗೆ ಈ ಒಂದು 7-8 ವರ್ಷದಿಂದ ಈ ಓದೋ ಅಭ್ಯಾಸ ಕಡಿಮೆ ಆಗಿಬಿಟ್ಟಿದೆ. ದಯವಿಟ್ಟು ಓದಿ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪುಸ್ತಕ ಸಿಕ್ಕರೂ ಓದಿ, ಕನ್ನಡ ಪುಸ್ತಕನೇ ಓದಿ. ಕನ್ನಡದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಪುಸ್ತಕಗಳಿದ್ದಾವೆ. ಎಲ್ಲ ಇದೆ ಅಂತ ನಾನು ಹೇಳೋದಿಲ್ಲ, ಅದು ಇರೋದೆಲ್ಲನೂ ಚೆನ್ನಾಗೇ ಇದೆ, ಆಯಿತಾ. ಒಳ್ಳೊಳ್ಳೆ ಸಾಹಿತಿಗಳು, ಒಳ್ಳೊಳ್ಳೆ ನಮ್ಮ ಕವಿಗಳು, ಸಾಹಿತಿಗಳು, ಆಮೇಲೆ ಲೇಖಕರು ಬರೆದಿದ್ದಾರೆ ಆರ್ಟಿಕಲ್ಸನ್ನು. ಶಿವರಾಮ ಕಾರಂತರು ಅಂತ ಕೇಳಿದ್ದೀರಾ ನೀವು? ಅವರು ಮಕ್ಕಳಿಗೋಸ್ಕರನೇ ವಿಜ್ಞಾನನ ಕನ್ನಡದಲ್ಲಿ ಬರೆದಿದ್ದಾರೆ, ಬಾಲ ವಿಜ್ಞಾನ ಅಂತ. ಅದಾದಮೇಲೆ ಪೂರ್ಣಚಂದ್ರ ತೇಜಸ್ವಿ ಅಂತ ನೀವು ಕೇಳಿರಬೇಕು. ಅವರು ಪುಸ್ತಕಗಳನ್ನು ನೀವು ಓದ್ತಾ ಹೋದರೆ ಓದ್ತು ಹೋಗೋದೇ ಗೊತ್ತಾಗೋದಿಲ್ಲ. ಆ ಥರ ಸಾಕಷ್ಟು ಜನ ಇದ್ದಾರೆ. ರಾಜಶೇಖರ್ ಬೂಸನೂರು ಮಠ ಅಂತ ಇದ್ದಾರೆ, ಇತ್ತೀಚೆಗೆ ನಾಗೇಶ್ ಹೆಗಡೆ ಅಂತ ಹೇಳಿ ಬರೀತಾ ಇದ್ದಾರೆ. ಆಮೇಲೆ TR ಅನಂತರಾಮು ಅಂತ ಬರೀತಾ ಇದ್ದಾರೆ, ಶೈಲಜಾ BS ಶೈಲಜಾ ಅಂತ ಬರೀತಾ ಇದ್ದಾರೆ. ಇವರೆಲ್ಲ ಒಳ್ಳೊಳ್ಳೆ ಪದಗಳನ್ನು ಬಳಸಿ ನಮ್ಮ ವಿಜ್ಞಾನನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಗುರುಪ್ರಸಾದ್ ಅಂತ ಇದ್ದಾರೆ, DV ಗುರುಪ್ರಸಾದ್ ಅಂತ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಗುರುರಾಜ್ ದಾವಣಗೆರೆ ಅಂತ ಹೇಳಿ ಅವರು ಅಷ್ಟೇ ಬಹಳ ಚೆನ್ನಾಗಿ ಬರೀತಾರೆ. ನೀವು ಅವರ ಆರ್ಟಿಕಲ್ಸನ್ನು ನೀವು ಓದ್ಬಿಟ್ರೆ ಸಾಕಷ್ಟು ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಸೈನ್ಸಿಗೆ ಸಂಬಂಧಪಟ್ಟಂಥ ಕನ್ನಡದಲ್ಲಿ ಸಿಗೋ ಆರ್ಟಿಕಲ್ಸನ್ನು ಓದಿ, ನೀವು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್ ಕನ್ನಡ ನಮ್ಮ ಮಾತೃಭಾಷೆನಲ್ಲಿ ನಾವು ಏನು ಹೇಳಿದರೂ ಅದು ಬಹಳ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಎರಡನೇದು ಸೈನ್ಸು ತುಂಬ ಇಂಟ್ರೆಸ್ಟಿಂಗ್. ಆಮೇಲೆ ಈಗ ನಾನೇನೇನು ಹೇಳಿದ್ನಲ್ಲ ಹೆಸರುಗಳು, ದಾವಣಗೆರೆ ಗುರುರಾಜ್ ಇರ್ಬೋದು, TR ಅನಂತರಾಮ್ ಇರ್ಬೋದು, ನಾಗೇಶ್ ಹೆಗಡೆ ಅವ್ರು ಇರ್ಬೋದು, ತೇಜಸ್ವಿ ಅವ್ರು ಇರ್ಬೋದು, ಶಿವರಾಮ್ ಕಾರಂತರು ಇರ್ಬೋದು, ಇವರೆಲ್ಲರೂ ಕೂಡ ತುಂಬ ಸುಲಭವಾದ ಪದಗಳನ್ನೇ ಬಳಸಿರ್ತಾರೆ. ಸರಳವಾಗಿ ಅರ್ಥ ಆಗೋ ಥರ ಬರೆದಿರ್ತಾರೆ ಹೊರತು ತುಂಬ ಕಾಂಪ್ಲಿಕೇಟ್ ಮಾಡೋ ಥರ ಬರೆದಿರೋದಿಲ್ಲ. ನಾನು ಹೇಳಿದ್ದೀನಿ ಅಂತಂದಾದ್ರೂ ಏನಾದರೂ ಮಾಡಿ ಒಂದೋ ಎರಡೋ ಓದಿ ನೀವು, ಅವಾಗ ಗೊತ್ತಾಗುತ್ತೆ ಅದರ ಎಸ್ಸೆನ್ಸ್ ಏನು, ಅವುಗಳ ಪರಿಮಳ ಏನು, ಅವುಗಳ ಸ್ವಾದ ಏನು, ಸತ್ವ ಏನು ಅಂತ. ಸೊ ವಿಜ್ಞಾನ ನೀವು ಕಲಿಬೇಕು ಅಂದರೆ ಇಂಗ್ಲೀಷಲ್ಲಿ ಕಲಿಬೇಡಿ ಅಂತ ಹೇಳ್ತಿಲ್ಲ, ಆದರೆ ಕನ್ನಡದಲ್ಲಿ ಸಿಗೋ ಆರ್ಟಿಕಲ್ಸನ್ನು ಓದಿ. ನಿಮ್ಮ ಮನೆಯಲ್ಲಿ ಪತ್ರಿಕೆ ತರಿಸ್ತಾ ಇದ್ದರೆ ಯಾವುದಾದ್ರು ಒಂದು ಕನ್ನಡ ನ್ಯೂಸ್ ಪೇಪರ್, ಪ್ರಜಾವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಕನ್ನಡ ಪ್ರಭ ಇರ್ಬೋದು, ಉದಯವಾಣಿ ಇರ್ಬೋದು, ಯಾವುದಾದ್ರು ಒಂದು ಕನ್ನಡ ಪೇಪರನ್ನು ಡೈಲಿ ಓದಿ, ಆಯಿತಾ. ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಮಕ್ಕಳೇ. ಯಾಕೆ ಗೊತ್ತಾ? ಬುಕ್ಸ್ ಆರ್ ಯುವರ್ ರಿಯಲ್ ಫ್ರೆಂಡ್ಸ್.
ದೇ ನೆವರ್ ಡಿಸಪಾಯಿಂಟ್ ಯು. ಯಾರು ಗೊತ್ತಾ ನಿಜವಾದ ಸ್ನೇಹಿತ? ನಿಮ್ಮನ್ನು ಯಾವತ್ತೂ ನಿರಾಶೆಗೊಳಿಸಬಾರ್ದು, ಯಾವತ್ತೂ ನಿಮಗೆ ಬೇಸರ ತರಿಸಬಾರ್ದು. ಅಂಥವನೇ ನಿಜವಾದ ಸ್ನೇಹಿತ. ಅವನು ಯಾರೂ ಅಲ್ಲ, ಬುಕ್ಕೇನೆ. ಬುಕ್ಕಿನ ಜೊತೆ ನಿಮ್ಮ ಸಂಪರ್ಕ ಇರಲಿ, ಟೆಕ್ಸ್ಟ್ ಬುಕ್ ಜೊತೆ ಸಂಪರ್ಕ ಇರಲಿ, ಫೇಸ್ಬುಕ್ ಜೊತೆ ಬೇಡ. ಮೊಬೈಲ್ನಲ್ಲಿ ಜಾಸ್ತಿ ಓದಕ್ಕೆ ಹೋಗ್ಬೇಡಿ, ನಿಜವಾದ ಪುಸ್ತಕ ಇಟ್ಕೊಂಡು ಓದಿ. ಈಗ ಇಟ್ಕೊಂಡು ಓದ್ತಾ ಇದ್ದರೆ ಅಲ್ಲಿ ಸಿಗೋ ಆನಂದನೇ ಬೇರೆ. ಒಂದು ಪೇಜನ್ನ ಹಿಂಗೆ ತಿರುಗಿಸಿ ಓದ್ತಾ ಇದ್ದರೆ ಖುಷಿ ಆಗ್ತಾ ಹೋಗುತ್ತೆ. ಇಲ್ಲಿ ಬನ್ನಿ, ಕನ್ನಡಿ ಕಡೆ ಬರೋಣ ವಾಪಸ್ಸು. ನಾನು ಪಂಚತಂತ್ರ ಕತೆ ಹೇಳಕ್ಕೆ ಹೋಗಿ ಇಷ್ಟೆಲ್ಲ ಹೇಳಿದೆ, ಕಥೆನೇ ಹೇಳಿಬಿಟ್ಟೆ. ಸಾಧ್ಯವಾದರೆ ಪಂಚತಂತ್ರ ಕತೆ ಓದಿ, ದುರ್ಗಸಿಂಹ ಅಂತ ಬರೆದಿರೋದು ಭಾಳ ಚೆನ್ನಾಗಿದ್ದಾವೆ ಅವು. ಸರಿ, ರಿಫ್ಲೆಕ್ಷನ್ ನಟ್ ಪ್ಲೇನ್ ಸರ್ಫೇಸ್. ಫಸ್ಟ್ ಪ್ಲೇನ್ ಸರ್ಫೇಸ್ ಅಂದರೆ ಮಿರರ್ ಅಂತ, ಆಯಿತಾ? ಈಗ ಫಸ್ಟ್ ನಾನು ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ತಗೋತೀನಿ. ನೋಡ್ರಪ್ಪ, ಇದನ್ನ ಪ್ಲೇನ್ ಸರ್ಫೇಸ್ ಅಂದರೆ ಈ ಥರ ಬರೆದು ಬಿಡ್ತೀನಿ. ಆಮೇಲೆ ಹೀಗೆ ನಾನು ಶೇಡ್ ಮಾಡಿದೆ ಅಂದರೆ ಅರ್ಥ ಏನು? ಈ ಕಡೆ ಭಾಗ ಸಿಲ್ವರ್ ಆಗಿದೆ, ಹಾಗಾಗಿ ಈ ಕಡೆ ಭಾಗ ರಿಫ್ಲೆಕ್ಟಿವ್ ಆಗಿದೆ. ಅಂದರೆ ಹಿಂಗೂ ಬರೀಬೋದು ಅಥವಾ ನೀವು ಹೀಗೂ ಬರೀಬೋದು. ಇದನ್ನು ಕೂಡ ನೀವು ಮಿರರ್ ಅಂತಂದೇ ಕರಿಬಹುದು, ಆಯಿತಾ? ಸದ್ಯಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಈ ಥರ ಇಟ್ಟಿದ್ದೀನಿ. ಹಿಂಗಿಟ್ರೆ ಹಿಂಗೆ ಕಾಣಿಸುತ್ತೆ. ಓಕೆ, ಸೊ ಇದು ಪ್ಲೇನ್ ಸರ್ಫೇಸ್. ಈ ಕಡೆ ಶೇಡ್ ಮಾಡಿರೋ ರೀಜನ್ನು ಏನೋ ಸಿಲ್ವರ್ ಆಗಿರೋದು, ಅಂದರೆ ಹಿಂಭಾಗಕ್ಕೆ ನಾನು ಸಿಲ್ವರ್ ಹಾಕಿ ಪೇಂಟ್ ಮಾಡಿದ್ದೀನಿ. ಮುಂಭಾಗ ನೈಸ್ ಆಗಿದೆ, ಅಲ್ಲಿ ಬಿದ್ದಂಥ ಲೈಟು ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಈಗ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ತೀನಿ. ಡ್ರಾ ಮಾಡಿದಾಗ ಅದು ನಾರ್ಮಲ್ ಅಂತ ಕರೀತಾರೆ ಅದನ್ನು. ಇಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ಗೆ ಇನ್ನೊಂದು ಹೆಸರು ನಾರ್ಮಲ್ ಅಂತ. ಓಕೆ, ನೌ ರೇ ಆಫ್ ಲೈಟ್ ಈಸ್ ಫಾಲಿಂಗ್. ನೋಡ್ರಪ್ಪ, ರೇ ಅನ್ನೋ ಪದ ಬಂತು. ಏನಿದು ರೇ? ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಬೇಕಾಗಿತ್ತು ರೇ ಅಂದರೆ ಏನು ಅಂತ. ಲೈಟ್ ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ರೆಕ್ಟಿಲೀನಿಯರ್ ಪ್ರಾಪಗೇಷನ್ ಆಫ್ ಲೈಟ್. ನಾನೀಗ ಹಿಂಗೆ ಆನ್ ಮಾಡಿದೆ ಟಾರ್ಚನ್ನು ಅಂದರೆ ಹಿಂಗೆ ತಿರುಗ್ಕೊಂಡು ಹೋಗೋದಿಲ್ಲ, ಹೀಗೆ ಹೋಗುತ್ತೆ, ಆಯಿತಾ? ಟಾರ್ಚನ್ನು ಈ ಕಡೆ ತಿರುಗಿಸಿದಾಗ ಹೀಗೆ ಹೋಗುತ್ತೆ. ಸೊ ಲೈಟ್ ಆಲ್ವೇಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ಇಟ್ ನೆವರ್ ಟ್ರಾವೆಲ್ ಲೈಕ್ ದಿಸ್. ಇನ್ ಎ ಗಿವನ್ ಮೀಡಿಯಮ್ ಆಲ್ವೇಸ್ ಇಟ್ ವಿಲ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ದಟ್ ನ್ಯಾರೋ ಪಾತ್ ಆಫ್ ದ ಲೈಟ್ ಈಸ್ known as ray. So ray ಅನ್ನೋ ಡೆಫಿನೇಷನ್ ಕೇಳ್ಬೋದು. ವಾಟ್ ಈಸ್ ರೇ ಆಫ್ ಲೈಟ್? ದ ನ್ಯಾರೋ ಪಾತ್ ಆಫ್ ದ ಲೈಟ್ ವಿಚ್ ರೆಪ್ರೆಸೆಂಟ್ಸ್ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಈಸ್ ನೋನ್ ಆಸ್ ರೇ. ಗೊತ್ತಾಯ್ತಾ? ರೇ ಅನ್ನೋದು ಮ್ಯಾಥಮೆಟಿಕ್ಸ್ ಇಂದ ಬಂದಂಥ ಪದ, ಆಯ್ತಾ? ಕಿರಣ ಅಂತ ಕರಿತೀವಿ ಕನ್ನಡದಲ್ಲಿ. ಕಿರಣ ಅನ್ನೋ ಪದ ಗೊತ್ತಿದೆಯಲ್ಲ ನಿಮಗೆ? ಸೊ ಸೂರ್ಯನ ಕಿರಣ, ಬೆಳಕಿನ ಕಿರಣ. ಕಿರಣ ಅಂತಂದ್ರೆ ರೇನೆ, ಲೈಟ್ ರೇ. ಓಕೆ, ಸೊ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ದಟ್ ನ್ಯಾರೋ ಪಾತ್ ಈಸ್ ಕಾಲ್ಡ್ ಆಸ್ ray. Right, now if you have too many rays, bundle of rays, then it is known as beam. ಮತ್ತೊಮ್ಮೆ ಒಂದಷ್ಟು ಟರ್ಮಿನಾಲಜೀಸ್ ಅನ್ನು ಹೇಳ್ತಾ ಇದ್ದೀನಿ. ಒಂದು ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್. ಓಕೆ, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಲೈಟ್. ಇನ್ನೊಂದು ರೇ ಆಫ್ ಲೈಟ್. ನೆಕ್ಸ್ಟು ಬೀಮ್ ಆಫ್ ಲೈಟ್. ಬೀಮ್ ಆಫ್ ಲೈಟ್ ಅಂದರೆ ಏನು? ಇಟ್ ಈಸ್ ಅ ಬಂಡಲ್ ಆಫ್ ರೇಸ್. ಒಂದಕ್ಕಿಂತ ಹೆಚ್ಚಿನ ಕಿರಣಗಳು ಇದ್ದರೆ ಅದನ್ನು ಬಂಡಲ್ ಅಂತ ಕರಿತೀವಿ. ಬಂಡಲ್ ಮೀನ್ಸ್ ಬೀಮ್. ಓಕೆ, ಆಮೇಲೆ ಆ ಎಲ್ಲ ರೇಗಳು ಸ್ಟ್ರೈಟ್ ಆಗಿದ್ರೆ, ಈ ಥರ ಒಂದಕ್ಕೊಂದು ಪ್ಯಾರಲಲ್ ಆಗಿದ್ರೆ, ದೇ ಆರ್ ಕಾಲ್ಡ್ ಪ್ಯಾರಲೆಲ್ ರೇಸ್. ದೇ ಆರ್ ಕಾಲ್ಡ್ ಪ್ಯಾರಲೆಲ್ ರೇಸ್. ಕೆಲವೊಮ್ಮೆ ಆ ರೇಗಳೆಲ್ಲ ಒಂದು ಪಾಯಿಂಟ್ ಹತ್ರ ಹೋಗಿ ಮೀಟ್ ಆಗೋ ಥರ ಕಾಣಿಸ್ತವೆ. ದೇ ಆರ್ ಕಾಲ್ಡ್ ಕನ್ವರ್ಜಿಂಗ್. ದೇ ಆರ್ ಕಾಲ್ಡ್ ಕನ್ವರ್ಜಿಂಗ್ ರೇಸ್. ಅಥವಾ ಇಟ್ ಈಸ್ ಕಾಲ್ಡ್ ಕನ್ವರ್ಜಿಂಗ್ ಬೀಮ್ ಬಿಕಾಸ್ ದೇರ್ ಆರ್ ಮೋರ್ ರೇಸ್. ದಿಸ್ ಈಸ್ ಕಾಲ್ಡ್ ಪ್ಯಾರಲಲ್ ಬೀಮ್. ಓಕೆ, ರೇಸ್ ಅನ್ನೋ ಬದಲಿಗೆ ಬೀಮ್ ಅಂತ ಕರಿಬೋದು. ಆಮೇಲೆ ಯಾವುದೋ ಒಂದು ಪಾಯಿಂಟಿಂದ ಹೊರಗಡೆ ಚಿಮ್ಮಿದಂಗೆ ಕಂಡರೆ ದೆನ್ ದೇ ಆರ್ ಕಾಲ್ಡ್ ಡೈವರ್ಜಿಂಗ್ ಬೀಮ್. ದೆನ್ ಇಟ್ ಈಸ್ ಕಾಲ್ಡ್ ಡೈವರ್ಜಿಂಗ್ ಬೀಮ್. ಓಕೆ, ಸೊ ಈ ಥರ ಪ್ಯಾರಲಲ್ ಇದ್ರೆ ಪ್ಯಾರಲಲ್ ಬೀಮ್, ಒಂದು ಕಡೆ ಹೋಗಿ ಮೀಟ್ ಆಗ್ತಾ ಇದ್ರೆ ಕನ್ವರ್ಜಿಂಗ್ ಬೀಮ್, ಒಂದು ಪಾಯಿಂಟಿಂದ ಹೊರ ಚಿಮ್ಮಿದರೆ ಅದು ಡೈವರ್ಜಿಂಗ್ ಬೀಮ್. ಓಕೆ, ನೌ ಐ ಕನ್ಸಿಡರ್ ಒನ್ such ray. It is falling here, afterward it goes back into the same optical medium. ನೋಡಿ ಬಂತಲ್ವಾ ಆಪ್ಟಿಕಲ್ ಮೀಡಿಯಂ ಅಂತಂದು. ಆಪ್ಟಿಕಲ್ ಮೀಡಿಯಂ ಅಂತ ಇಲ್ಲಿ ಇದು ಏರ್, ಇದು ಏರ್ ಅಂದರೆ ಏರಲ್ಲೇ ಬಂದು ಏರಿಗೆ ವಾಪಸ್ ಬರ್ತಾ ಇದೆ. ದಿಸ್ ಈಸ್ ರಿಫ್ಲೆಕ್ಷನ್ ಫ್ರಮ್ ದ ಪ್ಲೇನ್ ಸರ್ಫೇಸ್. ನೌ this is known as angle of incidence. This is known as angle of reflection. ಓಕೆ, ಈಗ ಒಂದು ಫೇಮಸ್ ಲಾ, ಎರಡು ಆ್ಯಕ್ಚುಲಿ ದೇ ಆರ್ ನೋನ್ ಆಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಮೊದಲನೇದಾಗಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇದು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್.
ಎಷ್ಟು ಡಿಗ್ರಿನಲ್ಲಿ ಬೀಳುತ್ತೋ ಅಷ್ಟೇ ಡಿಗ್ರಿನಲ್ಲಿ ಹೋಗುತ್ತೆ. ಸಪೋಸ್ ಇಫ್ ದ ಲೈಟ್ ಫಾಲ್ಸ್ ಸ್ಟ್ರೈಟ್ ಲೈಕ್ ದಿಸ್, ದೆನ್ ಇಟ್ ಕಮ್ಸ್ ಬ್ಯಾಕ್ ಸ್ಟ್ರೈಟ್ ಲೈಕ್ ದಿಸ್. ಓಕೆ, ಸೊ ಈಗ ಲೈಟು ಹೀಗೆ ಹೋದರೆ ಹೀಗೇನೆ ವಾಪಸ್ ಬರುತ್ತೆ. ಇದನ್ನು ನಾವು ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ನಾರ್ಮಲ್ ಇನ್ಸಿಡೆನ್ಸಲ್ಲಿ ಐ ಈಸ್ ಈಕ್ವಲ್ ಟು 0, ಆರ್ ಈಸ್ ಆಲ್ಸೋ ಈಕ್ವಲ್ ಟು 0. ಸೊ ಲೈಟ್ ಈಸ್ ಟ್ರಾವೆಲಿಂಗ್ ಅಲಾಂಗ್ ದ ನಾರ್ಮಲ್. ಇದು ಬಹಳ ಸಿಂಪಲ್. ನೀವು ಒಂದು ಚೆಂಡನ್ನು ತಗೊಳ್ಳಿ, ನೆಲದ ಮೇಲೆ ಹೀಗೆ ಎತ್ತು ಹಾಕಿ ವಾಪಸ್ ಹಾಗೆ ಬರುತ್ತೆ. ಅದೇ ಚೆಂಡನ್ನು ಹೀಗೆ ನೀವು ಸ್ಲ್ಯಾಂಟ್ ಆಗಿ ಹಾಕಿ ವಾಪಸ್ ಬರೋದಿಲ್ಲ. ಎಷ್ಟು ಸ್ಲ್ಯಾಂಟ್ ಆಗಿ ಹಾಕಿದ್ದೀರೋ ಅಷ್ಟೇ ಸ್ಲ್ಯಾಂಟ್ ಆಗಿ ಆ ಕಡೆ ಬೌನ್ಸ್ ಆಗುತ್ತೆ. ಸೊ ನೀವು ಹೀಗೆ ಹೆಸರೆ ಹೀಗೆ ಹೋಗುತ್ತೆ. ಅಂದರೆ ಇಲ್ಲಿ ಏನಾದರೂ ಒಂದು ಲೈನನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಡಿಗ್ರಿನಲ್ಲಿ ನೀವು ಥ್ರೋ ಮಾಡಿರ್ತೀರೋ ಅಷ್ಟೇ ಡಿಗ್ರಿನಲ್ಲಿ ಬೌನ್ಸ್ ಆಗುತ್ತೆ. ಓಕೆ, ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಬ್ಯಾಕ್ ಟು ದಿಸ್. ಈಗ ನಾನು 2 ಲಾಗಳ ಬಗ್ಗೆ ಹೇಳ್ತಾ ಇದ್ದೆ. ಮೊದಲನೇ ಲಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಎರಡನೇ ಲಾ ನೋಡ್ರಪ್ಪ, ಈಗ ಈ ಬೋರ್ಡನ್ನೇ ನಾನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀನಿ. ಇಲ್ಲಿ ನಾನು ಲೈಟನ್ನು ಕಳಿಸಿದರೆ ಹೀಗೆ ಬರುತ್ತೆ. ಅಂದರೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಎರಡೂ ಒಂದೇ ಪ್ಲೇನಲ್ಲಿದ್ದಾವೆ. ಹೀಗೆ ನಾನು ಎಸೆದ್ರೆ ಹಿಂಗೆ ವಾಪಸ್ ಬರೋದಿಲ್ಲ. ಅಂದರೆ ನಾನು ಚೆಂಡನ್ನು ನೋಡಿ, ಚೆಂಡನ್ನೇ ತೊಗೊಂಡ್ಬಿಡೋಣ. ಚೆಂಡನ್ನು ನಾನು ಹಿಂಗೆ ಎಸೆದ್ರೆ ಹಂಗೆ ಹೋಗುತ್ತೆ. ಹಿಂಗೆ ಎಸ್ತಂಥ ಚೆಂಡು ನಿಮ್ಮ ಕಡೆ ಬರೋದಿಲ್ಲ. ನಿಮ್ಮ ಕಡೆ ಬರಬೇಕು ಅಂದರೆ, ಈ ಕಡೆ ಬರಬೇಕು ಅಂದರೆ ನಾನು ಹಿಂಗೆ ತಿರ್ಕೊಂಡು ಹಿಂಗೆ ಎಸಿಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ದಟ್ ಮೀನ್ಸ್ ಐ ವಾಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಐ ವಾಸ್ ಇನ್ ದಟ್ ಪ್ಲೇನ್, ನೌ ಐ ಹ್ಯಾವ್ ಟು ಚೇಂಜ್ ದ ಪ್ಲೇನ್, ವೈ ಪ್ಲೇನ್, ರೈಟ್? ಈಗ ನಾನು ಇಲ್ಲಿ ನೆಲದ ಮೇಲೆ ಎಸೆದ್ರೆ ಚೆಂಡು ಆ ಕಡೆ ಹೋಗುತ್ತೆ, ಗೋಡೆಗೆ ಎಸೆದ್ರೆ ವಾಪಸ್ ಬರುತ್ತೆ. ಆಯಿತಾ? ಹೀಗೆ ಎಸೆದಂಥ ಚೆಂಡು ಹಿಂಗೆ ಬರುತ್ತೆ ಹೊರತು ಹೀಗೆ ಎಸೆದಂಥ ಚೆಂಡು ಆ ಕಡೆ ತಿರ್ಕೊಳ್ಳೋದಿಲ್ಲ. ದಟ್ ಮೀನ್ಸ್ ಇನ್ಸಿಡೆಂಟ್ ಬಾಲ್, ರಿಫ್ಲೆಕ್ಟೆಡ್ ಬಾಲ್, ದೇ ಬೋತ್ ಲೈ ಇನ್ ದ ಸೇಮ್ ಪ್ಲೇನ್. ಅಷ್ಟೇ ಅಲ್ಲ, ಪರ್ಪೆಂಡಿಕ್ಯುಲರ್ ಡ್ರಾನ್ ಆಲ್ಸೋ ಲೈಸ್ ಇನ್ ದ ಸೇಮ್ ಪ್ಲೇನ್. ನೌ ಕಮ್ಸ್ ದ ಸೆಕೆಂಡ್ ಲಾ. ಏನು? ಇನ್ಸಿಡೆಂಟ್ ರೇ, reflected ray and the normal drawn to the surface, they all lie in the same plane. ಇನ್ನೊಮ್ಮೆ ಹೇಳ್ತೀನಿ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and perpendicular drawn to the surface, they all lie in the same plane. ಗೊತ್ತಾಯ್ತಲ್ವಾ? ಈ ಎರಡನ್ನು ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಆ್ಯಕ್ಚುಲಿ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಬರೀ ಪ್ಲೇನ್ ಸರ್ಫೇಸಿಗೆ ಅಲ್ಲ, ಕರ್ವ್ಡ್ ಸರ್ಫೇಸ್ಗೂ ಅಪ್ಲೈ ಆಗುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ ನಾನು. ಕರ್ವ್ಡ್ ಸರ್ಫೇಸ್ ಬಂದಾಗ ಇನ್ನೊಮ್ಮೆ ಇದನ್ನು ರಿಪೀಟ್ ಮಾಡ್ತೀನಿ. ಸೊ ಜಸ್ಟ್ ಲೆಟ್ ಮಿ ಕಂಟಿನ್ಯೂ. ವೆನ್ ಲೈಟ್ ಫಾಲ್ಸ್ ಆನ್ ದ ಪ್ಲೇನ್ ಸರ್ಫೇಸ್, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್, ಸೊ ದಟ್ ಇನ್ಸಿಡೆಂಟ್ ರೇ ಅಂಡ್ ರಿಫ್ಲೆಕ್ಟೆಡ್ ರೇ, ದೇ ಬೋತ್ ಲೈ ಇನ್ ದ ಸೇಮ್ ಪ್ಲೇನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅರ್ಥ ಆಯ್ತಲ್ವಾ? ಇದು ಲಾಸ್ ಆಫ್ ರಿಫ್ಲೆಕ್ಷನ್ ಆಯಿತು. ಈಗ ಮುಂದೆ ಹೋಗೋಣ. ನೆಕ್ಸ್ಟು ಈ ಇಮೇಜ್ ಫಾರ್ಮೇಷನ್. ಇಮೇಜ್ ಫಾರ್ಮೇಷನ್, ಮಿರರಲ್ಲಿ ನಮಗೆ ಇಮೇಜ್ ಫಾರಮ್ ಆಗುತ್ತೆ ಅಲ್ವಾ? ಇಮೇಜ್ ಫಾರ್ಮೇಷನ್ ಹೆಂಗೆ ಆಗುತ್ತೆ? ಈ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂದರೆ ರಿಫ್ಲೆಕ್ಷನ್ ಆದಂಥ ರೇ ಒಂದು ಕಡೆ ಹೋಗಿ ಮೀಟ್ ಆಗಬೇಕು. ರಿಫ್ಲೆಕ್ಟ್ ಆದಂಥ ರೇ ಒಂದು ಕಡೆ ಮೀಟ್ ಆಗಬೇಕು. ಎಲ್ಲ ರೇಸ್ಗಳು ರಿಫ್ಲೆಕ್ಟ್ ಆದಮೇಲೆ ಒಂದು ಕಡೆ ಹೋಗಿ ಮೀಟ್ ಆದರೆ ದೆನ್ ಇಮೇಜ್ ಈಸ್ ಫಾರ್ಮ್ಡ್. ಇಮೇಜ್ ಈಸ್ ಫಾರ್ಮ್ಡ್. ಈ ಇಮೇಜ್ ಫಾರ್ಮೇಷನ್ನಲ್ಲಿ 2 ಥರ ಇದೆ. ಒಂದು ರಿಯಲ್ ಇಮೇಜ್ ಅಂತ, ಇನ್ನೊಂದು ವರ್ಚುಯಲ್ ಇಮೇಜ್ ಅಂತ. ಇವೆಲ್ಲ ಮುಂದೆ ಬರ್ತಾ ಹೋಗ್ತವೆ. ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿರ್ತೀನಿ. ಈಗ ರಿಫ್ಲೆಕ್ಷನ್ ಆದ ಮೇಲೆ ಎಲ್ಲ ರೇಗಳು ಒಂದು ಕಡೆ ಸೇರಿದರೆ ಅದು ರಿಯಲ್ ಇಮೇಜ್. ಇಫ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್, ರಿಮೆಂಬರ್, ಆಫ್ಟರ್ ರಿಫ್ಲೆಕ್ಷನ್ ಇಫ್ ದೇ ಆಲ್ ಕನ್ವರ್ಜ್ ಅಟ್ ಎ ಪಾಯಿಂಟ್, ದೆನ್ ಇಟ್ ಈಸ್ ರಿಯಲ್. Suppose after reflection, if the rays are appears to be coming from a point, ಒಂದು ಪಾಯಿಂಟಿಂದ ಬರ್ತಾ ಇದೆ ಅಂತ ಅನಿಸಿದರೆ, ಸರ್ ಯಾವಾಗ ಅನಿಸುತ್ತೆ ಸರ್? ಮುಂದೆ ಬರುತ್ತೆ, ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಯಾವುದೋ ಒಂದು ಪಾಯಿಂಟಿಂದ ಬರ್ತಾ ಇದೆ ಅಂತ ಅನಿಸಿದರೆ ಅದನ್ನು ನಾವು ವರ್ಚುಯಲ್ ಇಮೇಜ್ ಅಂತ ಕರಿತೀವಿ. ಈಗ ನೋಡಿ, ಮಿರರ್, ಕನ್ನಡಿನೇ ತಗೊಳ್ಳೋಣ. ಇಟ್ಕೊಂಡ್ರೆ ನಿಮ್ಮ ಮುಖ ಕಾಣುತ್ತೆ ಅಲ್ವಾ? ಎಲ್ಲಿದೆ ಇಮೇಜು? ಆ ಕನ್ನಡಿಯ ಒಳಗಡೆ ಎಲ್ಲೋ ಇದೆ ಅನಿಸುತ್ತೆ, ಕನ್ನಡಿಯ ಹಿಂದ್ಗಡೆ ಏನೋ ಇದೆ ಅನಿಸುತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ಈ ಚಿಕ್ಕ ಮಕ್ಕಳಿಗೆ ಕನ್ನಡಿನ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಎಲ್ಲ ಇದು ಮೊದಲಿಂದನೂ ಹೇಳ್ತಾರೆ, ಈಗೇನೋ ಗೊತ್ತಿಲ್ಲ, ಮಕ್ಕಳಿಗೆ ಕನ್ನಡಿ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಮಗುಗೆ ಅದು ಇಮೇಜ್ ಅಂತ ಅನಿಸೋದೇ ಇಲ್ಲ. ಮಗು ಅದನ್ನು ಪ್ರತಿಬಿಂಬ ಅಂತ ಅಂದ್ಕೊಳ್ಳೋದಿಲ್ಲ. ಪಾಪ ಅದೇನು ಚಿಕ್ಕ ಮಗು, ಅದೇನು ಫಿಸಿಕ್ಸ್ ಓದಿರುತ್ತಾ? ಆಯಿತಾ? ಅದಕ್ಕೆ ಏನು ಅನಿಸುತ್ತೆ? ಕನ್ನಡಿ ಹಿಂದೆ ಯಾರೋ ನಿಂತಿದ್ದಾರೆ
ನಿಂತಿದ್ದಾರೆ, ನಂತರಕ್ಕೆ ಇನ್ಯಾರೋ ನಿಂತಿದ್ದಾರೆ ಅಂತ ಹೇಳಿ ಎದುರ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಾವನೆಯಿಂದ ಮಕ್ಕಳಿಗೆ ಕನ್ನಡಿನ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಈಗ ವಾಪಸ್ ಬರೋಣ. ಕನ್ನಡಿಯನ್ನು ನೋಡ್ತಾ ಇದ್ದರೆ ನಿಮ್ಗೆ ಏನು ಅನಿಸುತ್ತೆ? ಅಷ್ಟು ದೂರದಲ್ಲಿ ಎಲ್ಲೋ ನನ್ನ ಇಮೇಜ್ ಫಾರಮ್ ಆಗಿದೆ ಅಂತ, ಅಂದರೆ ಆ ಪಾಯಿಂಟಿಂದ ರೇಸ್ ಬರ್ತಾ ಇದೆ ಅನ್ನೋ ಫೀಲಿಂಗ್ ನನಗೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಇಲ್ಲಿ ಕನ್ನಡಿ ಇದೆ, ಇಲ್ಲಿ ಕನ್ನಡಿ ಇದೆ, ಆಯಿತಾ? ನೀನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀಯಾ, ಇದ್ರ ಒಳಗಡೆ ಇಲ್ಲೆಲ್ಲೋ ನಿನ್ನ ಇಮೇಜ್ ಕಾಣಿಸ್ತಾ ಇದೆ. ಎಲ್ಲೋ ಅಂದರೆ ಎಷ್ಟು ದೂರದಲ್ಲಿ ನೀನು ನಿಂತಿದೆಯೋ, ಲೆಟಸೇ 10 ಸೆಂಟಿಮೀಟರ್ ದೂರದಲ್ಲಿ ನಿಂತಿದ್ರೆ ಈ ಕನ್ನಡಿಯ ಹಿಂದೆ 10 ಸೆಂಟಿಮೀಟರ್ ದೂರದಲ್ಲಿ ನಿನ್ನ ಪ್ರತಿಬಿಂಬ ಇದೆ ಅನ್ನೋ ಫೀಲಿಂಗ್. ಅಂದರೆ ಇಲ್ಲಿಂದ ರೇಸ್ ಬಂದಂಗೆ ಆಗ್ತಾ ಇದೆ. ಸೊ ಇಂದ ಯಾವುದೇ ಒಂದು ಪಾಯಿಂಟಿಂದ ರೇಸ್ ಬಂದಂಗೆ ಆಗ್ತಾ ಇದೆ ಅಂದರೆ ಅವಾಗ ಅದನ್ನು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಐ ರಿಪೀಟ್, ಇಫ್ ದ ರೇಸ್ ಆರ್ ಕನ್ವರ್ಜಿಂಗ್ ಅಟ್ ಎ ಪಾಯಿಂಟ್ after reflection, it is real image. If the rays appears to be coming from a point, it is called virtual image. ಗೊತ್ತಾಯ್ತಲ್ವಾ? ಈ ರಿಯಲ್ ಇಮೇಜ್ ವರ್ಚುವಲ್ ಇಮೇಜ್ ಥರನೇ ರಿಯಲ್ ಆಬ್ಜೆಕ್ಟ್ ವರ್ಚುವಲ್ ಆಬ್ಜೆಕ್ಟ್ ಕೂಡ ಇದೆ ನೋಡಿ. ಇವಾಗ ಒಂದು ಲ್ಯೂಮಿನಸ್ ಆಬ್ಜೆಕ್ಟ್, ಪಾಯಿಂಟ್ ಲ್ಯೂಮಿನಸ್ ಆಬ್ಜೆಕ್ಟ್ ನೋಡಿ. ಅದಕ್ಕೆ ನಾನು ಅವಾಗಲೇ ಡೆಫಿನೇಷನ್ ಹೇಳಿದ್ದು, ಒಂದು ಲೈಟ್ ಎಮಿಟ್ ಮಾಡುವಂಥ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿ, ಆಯಿತಾ? ಒಂದು ಸಣ್ಣ ಬಲ್ಪೋ ಕ್ಯಾಂಡಲ್ ಫ್ಲೇಮೋ ಏನೋ ಒಂದಿದೆ, ಅಲ್ಲಿಂದ ಲೈಟ್ ಹೊರಗಡೆ ಬರ್ತಾ ಇದೆ. ಒಂದು ಆಬ್ಜೆಕ್ಟಿಂದ ಲೈಟು ನಿಜವಾಗ್ಲೂ ಹೊರಗಡೆ ಬಂದರೆ ಅವಾಗ ಅದು ರಿಯಲ್ ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಈಸ್ ರಿಯಲ್, ಓ ಈಸ್ ಆಬ್ಜೆಕ್ಟ್, ಐ ಈಸ್ ಇಮೇಜ್. ಸೊ ಒಂದು ಪಾಯಿಂಟಿಂದ ಲೈಟ್ ಹೊರ ಚಿಮ್ಮಿದರೆ ಅದು ರಿಯಲ್ ಆಬ್ಜೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಅಥವಾ ಯಾವುದೋ ಒಂದು ಪಾಯಿಂಟ್ ಹತ್ರ ಹೋಗಿ ಸೇರ್ಕೋತಾ ಇದ್ದಾವೇನೋ ಅಂತ ಅನಿಸಿದರೆ ಅವಾಗ ಅದು ವರ್ಚುವಲ್ ಆಗುತ್ತೆ. ನೋಡಿ, ಫುಲ್ಲು ಉಲ್ಟಾ ಗಮನಿಸಿ. ಒಂದು ಪಾಯಿಂಟ್ ಹತ್ರ ರೇಸ್ಗಳು ಹೋಗಿ ಸೇರಿದರೆ ಅದು ರಿಯಲ್ ಇಮೇಜ್. ಒಂದು ಪಾಯಿಂಟಿಂದ ರೇಸ್ಗಳು ಬಂದರೆ ಆಫ್ಟರ್ ರಿಫ್ಲೆಕ್ಷನ್ ದೆನ್ ಇಟ್ ಈಸ್ ವರ್ಚುವಲ್ ಇಮೇಜ್. ಸೇರಿದರೆ ರಿಯಲ್ ಇಮೇಜ್, ಬಂದರೆ ವರ್ಚುವಲ್ ಇಮೇಜ್. ಆಬ್ಜೆಕ್ಟಿಗೆ ಬರೋಣ. ಒಂದು ಪಾಯಿಂಟಿಂದ ರೇಸ್ ಹೊರ ಬಂದರೆ ಅದು ರಿಯಲ್ ಆಬ್ಜೆಕ್ಟ್. ಒಂದು ಪಾಯಿಂಟ್ ಹತ್ರ ಹೋಗಿ ಸೇರ್ಕೋತಾ ಇದ್ದಾವೇನೋ ಅನಿಸಿದರೆ ಅದು ವರ್ಚುವಲ್ ಆಬ್ಜೆಕ್ಟ್. ಗೊತ್ತಾಯ್ತಲ್ವಾ? ಸೊ ರಿಯಲ್ ಆಬ್ಜೆಕ್ಟ್ ರಿಯಲ್ ಇಮೇಜ್, ವರ್ಚುವಲ್ ಆಬ್ಜೆಕ್ಟ್ ವರ್ಚುವಲ್ ಇಮೇಜ್. ಸೊ ರಿಯಲ್ ಇಮೇಜ್ಗೆ ಏನು ಕಂಡೀಷನ್ನು, ರಿಯಲ್ ಇಮೇಜ್ಗೆ ಏನು ಕಂಡೀಷನ್ನು, ರಿಯಲ್ ಆಬ್ಜೆಕ್ಟ್ಗೆ ಏನು ಕಂಡೀಷನ್. ಓಕೆ, ಈಗ ನೋಡಿ, ಇದು ಆಬ್ಜೆಕ್ಟು, ಇಲ್ಲಿಂದ ರೇಸ್ ಬಂದು ಯಾವುದೋ ಒಂದು ಕಾರಣಕ್ಕೆ ಅವೆಲ್ಲ ಹೋಗಿ ಇಲ್ಲಿ ಸೇರಿಕೊಂಡು ಇಲ್ಲಿ ಏನಾಗಿದೆ ಅದು ಬೇಡ ನನಗೆ, ಇದು ರಿಯಲ್ ಆಬ್ಜೆಕ್ಟ್ ಆಗುತ್ತೆ, ಇದು ರಿಯಲ್ ಇಮೇಜ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈ ಥರ ವರ್ಚುವಲ್ ಆಬ್ಜೆಕ್ಟ್ ವರ್ಚುವಲ್ ಇಮೇಜನ್ನು ನಾನು ಬರೆದು ತೋರಿಸ್ತೀನಿ. ಬಟ್ ಸದ್ಯಕ್ಕೆ ನೀವು ನೆನಪಿಟ್ಕೋಬೇಕಾಗಿರೋದೇನು, ರಿಯಲ್ ಇಮೇಜ್ಗೆ ಕಂಡೀಷನ್ ಏನು, ವರ್ಚುವಲ್ ಇಮೇಜ್ಗೆ ಕಂಡೀಷನ್ ಏನು, ರಿಯಲ್ ಆಬ್ಜೆಕ್ಟ್ಗೆ ಕಂಡೀಷನ್ ಏನು, ವರ್ಚುವಲ್ ಆಬ್ಜೆಕ್ಟ್ಗೆ ಕಂಡೀಷನ್ ಏನು. ಆಯಿತಾ? ಆಮೇಲೆ ಈ ರಿಯಲ್ ಇಮೇಜ್ ಇದೆಯಲ್ಲ, ರಿಯಲ್ ಇಮೇಜನ್ನು ನಾವು ಒಂದು ಸ್ಕ್ರೀನಿನ ಮೇಲೆ ಪ್ರೊಡ್ಯೂಸ್ ಮಾಡಬಹುದು. ಆ ರಿಯಲ್ ಇಮೇಜ್ ಪ್ರೊಡ್ಯೂಸ್ ಮಾಡಿ ನಾವು ನೋಡಬಹುದು. ಆಯಿತಾ? ಅದೇ ವರ್ಚುವಲ್ ಇಮೇಜನ್ನು ಸ್ಕ್ರೀನ್ ಮೇಲೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ವರ್ಚುವಲ್ ಇಮೇಜನ್ನು ನೋಡಬೇಕು ಅಂದರೆ ಅಲ್ಲಿ ಕಣ್ಣು ಇರಲೇಬೇಕು, ಇನ್ಸ್ಟ್ರೂಮೆಂಟ್ ಇರಲೇಬೇಕು, ಅಬ್ಸರ್ವರ್ ಇರಲೇಬೇಕು. ಈಗ ನೋಡಿ, ಸಿನಿಮಾಗೆ ಹೋಗ್ತೀರಾ, ಸ್ಕ್ರೀನ್ ಮೇಲೆ ನಿಮ್ಮ ಹೀರೋ ಅಥವಾ ಹೀರೋಯಿನ್ನು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಇವೆಲ್ಲ ಕಾಣಿಸ್ತಾ ಇರುತ್ತೆ. ಅಂದರೆ ಅಲ್ಲಿ ನಿಜವಾಗ್ಲೂ ಇಮೇಜ್ ಫಾರಮ್ ಆಗಿರುತ್ತೆ ಸಿನಿಮಾ ಸ್ಕ್ರೀನ್ ಮೇಲೆ, ಅದು ರಿಯಲ್ ಇಮೇಜ್. ಆಯಿತಾ? ಅದೇ ನಿಮ್ಮ ಕನ್ನಡಿನಲ್ಲಿ ನಿಮ್ಮ ಮುಖ ನೋಡ್ಕೋತೀರಾ, ಮುಖ ನೋಡ್ಕೊಂಡಾಗ ಅದೇನು, ಇಟ್ ಈಸ್ ನಾಟ್ ಕಾಟ್ ಆನ್ ದ ಸ್ಕ್ರೀನ್. ಅದನ್ನು ಬೇಕಾದ್ರೆ ನೀವು ಮೊಬೈಲಲ್ಲಿ ಫೋಟೋ ತಗೋಬಹುದು, ಆದರೆ ಅಲ್ಲಿ ಫಾರಮ್ ಆಗಿರೋ ಇಮೇಜನ್ನು ಸ್ಕ್ರೀನ್ ಮೇಲೆ ನಾವು ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸೊ ಒಂದು ಮುಖ್ಯವಾದ ವ್ಯತ್ಯಾಸ ಏನು, ರಿಯಲ್ ಇಮೇಜಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಆನ್ ದ ಸ್ಕ್ರೀನ್, ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, whereas virtual images cannot be produced. In order to see the image, some observer must be there. ಅಬ್ಸರ್ವರ್ ಇದ್ದರೆ ಮಾತ್ರ ವರ್ಚುವಲ್ ಇಮೇಜ್, ಇಲ್ಲ ಅಂದರೆ ಇಲ್ಲ. ಗೊತ್ತಾಯ್ತಲ್ವಾ? ಇನ್ನೂ ಸಾಕಷ್ಟು ಹೇಳೋದಿದೆ, ವಿಡಿಯೋ ಲೆಂತಿ ಆಗ್ತಾ ಇದೆ. ಇನ್ನು ಪ್ಲೇನ್ ಮಿರರ್ದೇ ಕತೆ ಭಾಳ ಇದೆ, ಅದನ್ನು ಹೇಳಿ ಕರ್ವ್ಡ್ ಸರ್ಫೇಸಸ್ಗೆ ಹೋಗ್ತೀನಿ. ಆಮೇಲೆ ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಡಯಾಗ್ರಾಮ್ಗಳು ತುಂಬ ಬರ್ತವೆ, ಆದಷ್ಟು ನೀಟಾಗಿ ಬರೀಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನೋಟ್ಸನ್ನು ಓದಿ, ನೋಟ್ಸನ್ನು ರೆಫರ್ ಮಾಡಿ, ಮತ್ತು ನನ್ನ ವೀಡಿಯೋಸನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸನ್ನು ಕೂಡ ಶೇರ್ ಮಾಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.